ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಜಗದ್ಗುರು ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದದಲ್ಲಿ ಮೊದಲನೇ ಸೂತ್ರದ ಬಗ್ಗೆ ನಾವೀಗ ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಇವಾಗ ಅದರಲ್ಲಿ ಈಗ ಭಾಷ್ಯಕಾರರು ಹೇಳ್ತಾ ಇದ್ದಾರೆ, ಅನ್ವಯಾದ್ಯನುಪಪತ್ತೇಶ್ಚ ಇತಿ ಚ ಶಬ್ದೇನ ಹೇತೋರಸಿದ್ಧಿಂ ಸಮುಚ್ಚಿನೋತಿ. ಇಲ್ಲಿ ಅನ್ವಯಾದಿಗಳು ಹೊಂದದೇ ಇರುವುದರಿಂದ, ಅನ್ವಯಾದಿಗಳು ಅಂತಂದ್ರೆ ಪೂರ್ವದಲ್ಲಿ ಅವು ಹೇಳ್ಕೊಂಡು ಬಂದಿದ್ರಲ್ರಿ, ಹಂಗ ಮಣ್ಣಿನಲ್ಲಿ ಇದು ಯಾವ ರೀತಿ ಗಡಿಗೆ ಮೊದಲಾದಗಳಲ್ಲಿ ಮೃತ್ ಮಣ್ಣು ಅನ್ನುವಂತಹದ್ದು ಯಾವ ರೀತಿಯಾಗಿ ಅನುಶ್ಯೂತವಾಗಿದೆ ಅಂತ ಹೇಳಿದ್ರಲ್ಲಲ್ಲಿ, ಹಂಗ ಇಲ್ಲಿ ಅನ್ವಯಾದಿಗಳು ಹೊಂದುವುದಿಲ್ಲವಾದ್ದರಿಂದ ಇಲ್ಲಿ ಪ್ರಧಾನ ಅನ್ನುವಂಥದ್ದು ಜಗತ್ ಕಾರಣವಲ್ಲ ಅಂತ ಇಲ್ಲಿ ಸಿದ್ಧಾಂತದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಸತ್ವ ರಜ ತಮ ಅನ್ನುವಂತ ಇವು 3 ಗುಣಗಳು ಪ್ರಧಾನದಲ್ಲಿ ಅದಾವ. ಅದಕ್ಕೆ ಈ ಜಗತ್ತು ಕೂಡ ಈಗ ನಾವು ಹೊರಗೆ ಬಾಹ್ಯದಲ್ಲಿ ಮತ್ತು ಅಂತರದಲ್ಲಿ ಆ 3 ಗುಣಗಳು ನಮಗ ತೋರ್ತಾ ಇದ್ದಾವೆ ಅಂತ ಹೇಳಿ ಅವ ಹೇಳಿದ್ದ. ಅದಕ್ಕೆ ಇವರು ಆಚಾರ್ಯ ಹೇಳ್ತಾ ಇದ್ದಾರೆ, ಆ ಅನ್ವಯಾದಿಗಳು ಹೊಂದದೇ ಇರುವುದರಿಂದ ಅಂತ ಚ ಶಬ್ದದಿಂದ ಆ ಒಂದು ಇದ ಕಾರಣವನ್ನ ಕೊಟ್ಟಿದ್ದವನು. ಅನ್ವಯಾದಿಗಳದಾವಂತ ಹೇಳಿದ್ನಲ್ಲ, ಅಲ್ಲಿ ಛ ಅನ್ನುವಂತ ಶಬ್ದ ಅನುಪಪತ್ತೇ ಛ ಅಂತಲ್ಲಿ ಛ ಅನ್ನುವಂಥದ್ದು ಬಂದದಲ್ಲ, ಆ ಶಬ್ದದಿಂದ ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ, ಇಲ್ಲಿ ಹೇತುವಿನ ಅಸಿದ್ಧಿ, ಹೇತು ಅಂದ್ರೆ ಕಾರಣ ಅಂತ, ಅಲ್ಲಿ ಆ ಕಾರಣ ಅನ್ನುವಂತಹದ್ದು ಇಲ್ಲಿ ಹೊಂದುವುದಿಲ್ಲ ಅಂತ ಹೇಳಿ ಇಲ್ಲಿ ಅದರ ಅರ್ಥವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಅನ್ವಯಾದಿಗಳು ಹೊಂದುವುದಿಲ್ಲ, ಆದ್ರಿಂದ ಇಲ್ಲಿ ಪ್ರಧಾನ ಅನ್ನುವಂತಹದ್ದು ಜಗತ್ತಿಗೆ ಕಾರಣ ಅಲ್ಲ ಅಂತ ಹೇಳಿ ಇದನ್ನ ಆಚಾರ್ಯರು ಹೇಳಿದ್ರಿ. ಈಗ ಆ ಸೂತ್ರದಲ್ಲಿರುವಂತಹ ಒಂದು ಛ ಅನ್ನುವಂತಹದ್ದು ಅನುಪಪತ್ತೇ ಛ ಅಂತಂದಲ್ಲಿ ಆ ಚಕಾರದಿಂದ ಅಲ್ಲಿ ಹೇತುವಿನ ಒಂದು ಅಸಿದ್ಧಿಯನ್ನ ಅವರಲ್ಲಿ ಸೇರಿಸಿಕೊಂಡಿದ್ದಾರೆ ಅಂತ ಅದನ್ನ ಟಿಪ್ಪಣಿಯಲ್ಲಿ ಹೇಳ್ತಾರೆ ನೋಡ್ರಿ. ಪ್ರಧಾನದ ಗುಣಗಳ ಕಾರ್ಯವಾಗಿರತಕ್ಕಂತ ಸುಖ ದುಃಖ ಮೋಹಾದಿಗಳು ಅಂತ. ಪ್ರಧಾನದ ಗುಣಗಳ ಕಾರ್ಯ ಯಾವುದು ಅಂತಂದ್ರೆ ಸುಖ ದುಃಖ ಮೋಹಾದಿಗಳು, ಇವು ಪ್ರಧಾನದ ಗುಣಗಳ ಕಾರ್ಯವಾಗಿವೆ ಅಂತ. ಇಲ್ಲಿ ಕಾರ್ಯವಾದ ಜಗತ್ತಿನಲ್ಲಿ ಅನ್ವಿತವಾಗಿವೆ. ಕಾರ್ಯ ಯಾವುದು? ಜಗತ್ತು. ಕಾರಣ ಯಾವುದು? ಪ್ರಧಾನ. ಪ್ರಧಾನದಲ್ಲಿ 3 ಗುಣಗಳದಾವ. ಯಾವುದು? ಸುಖ ದುಃಖ ಮೋಹ ಅನ್ನುವಂತ 3 ಗುಣಗಳು ಪ್ರಧಾನದಲ್ಲಿ ಅದಾವ. ಅಂದ್ರೆ ಯಾವುದು? ಪ್ರಧಾನವೇ ಕಾರಣ ಆಯ್ತಲ್ರಿ. ಅದರ ಕಾರ್ಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಅನ್ವಿತವಾಗಿವೆ ಅಂತ ಹೇಳಿ ಒಪ್ಪಿದ್ರೂ ಕೂಡ, ಅಂದ್ರೆ ಈ ಜಗತ್ತಿನೊಳಗ ಸುಖ ದುಃಖ ಮೋಹಗಳು ಇವು ಅನ್ವಿತವಾಗಿ ತೋರ್ತದಾವಲ್ರಿ. ಕಾರಣದ ಗುಣಗಳು ಕಾರ್ಯದಲ್ಲಿ ತೋರ್ಬೇಕಲ್ರಿ. ಅದನ್ನ ನಾವು ಒಂದು ಒಪ್ಕೊಂಡ್ರು ಕೂಡ ಇಲ್ಲಿ ಅಚೇತನ ಅನ್ನುವಂತಹದ್ದು, ಅಚೇತನ ಅಂದ್ರೆ ಯಾವುದು? ಪ್ರಧಾನ. ಪ್ರಧಾನ ಅನ್ನುವಂತಹದ್ದು ಅದು ಚೈತನ್ಯ ಅಂತ ಅವರು ಒಪ್ಪಂಗಿಲ್ಲ ಸಾಂಖ್ಯರು. ಅವರು ಜಡ ಅಂತನೇ ಒಪ್ತಾರ. ಆದ್ರೆ ಅದು ಸ್ವತಂತ್ರವಾಗಿ ಜಗತ್ ಕಾರಣ ಆಗುವುದಿಲ್ಲ ಅಂತ ನಾವು ಹೇಳ್ತೇವೆ. ಈಗ ಅದು ಅವ್ರು ಏನ್ ಹೇಳ್ತಾರ, ಸ್ವತಂತ್ರವಾಗಿ ಪ್ರಧಾನ ಅನ್ನುವಂಥದ್ದು ಜಗತ್ತಿಗೆ ಕಾರಣ ಅಂತ ಅವ್ರು ಹೇಳ್ತಾರ. ಆದ್ರೆ ನಮ್ಮ ವೇದಾಂತದ ಪ್ರಕಾರ ಅದು ಸ್ವತಂತ್ರವಾಗಿ ಜಗತ್ ಕಾರಣ ಆಗೋದಿಲ್ಲ. ಯಾಕಂದ್ರೆ ಅದು ಜಡ ಅದು. ಅದಕ್ಕೆ ಪ್ರತಿ ಅನುಮಾನವನ್ನ ಇಲ್ಲಿ ಆಚಾರ್ಯರು ಹೇಳಿದ್ರು. ಈಗ ಅವು ಏನಾಗಿದ್ದಾವೆ ಅಂತಂದ್ರೆ ಅನುಗತವಾಗಿವೆ ಅನ್ನುವಂತ ಒಂದು ಹೇತು ಅಂದ್ರೆ ಕಾರಣ ಅನ್ನುವಂತಹದ್ದು ಇಲ್ಲದೆ ಇರುವುದರಿಂದ
ನೀವು ಮಾಡಿರ್ತಕ್ಕಂಥ ಅನುಮಾನ ಸರಿಯಲ್ಲ ಅಂತ. ಹೌದೌದು. ಅವರು ಸಾಂಖ್ಯರು ಮಾಡಿರ್ತಕ್ಕಂಥ ಅನುಮಾನ ಏನೈತಲ್ಲ ಅದು ಅದಕ್ಕದು ಅಸಿದ್ಧಿ ಅಂತ. ಅದು ನೀವು ಮಾಡಿದ ಅನುಮಾನ ಸರಿಯಲ್ಲ ಅಂತ ಹೇಳಿ ಈ ಪ್ರಕಾರವಾಗಿ ಅಲ್ಲಿ ಛ ಅನ್ನುವಂಥ ಶಬ್ದದಿಂದ ಇಷ್ಟೆಲ್ಲ ವಿಚಾರವನ್ನು ಹೇಳ್ಕೊಂಡು ಬಂದಿದ್ದಾರೆ ಇವಾಗ. ಇನ್ನು ಮತ್ತೆ ಮುಂದೆ ಭಾಷ್ಯದಲ್ಲಿ ಹೇಳ್ತಾರೆ, ನಹಿ ಬಾಹ್ಯ ಅಧ್ಯಾತ್ಮಿಕಾನಾಂ ಭೇದಾನಾಂ ಸುಖ ದುಃಖ ಮೋಹಾತ್ಮಕತೆಯ ಅನ್ವಯ ಉಪಪದ್ಯತೆ. ಅಲ್ಲಿ ನಹಿ ಉಪಪದ್ಯತೆ ಅಂತ. ಬಾಹ್ಯ ಅಧ್ಯಾತ್ಮಿಕಾನಾಂ ಭೇದಾನಾಂ, ಬಾಹ್ಯ ಅಂತಂದ್ರೆ ಇಲ್ಲಿ ಹೊರಗಿನೋ ಅಂತ. ಈ ಸುಖ ದುಃಖ ಮೋಹಾದಿಗಳದಾವಲ್ರಿ, ಬಾಹ್ಯ ಮತ್ತು ಆಧ್ಯಾತ್ಮಿಕ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಹೊರಗಿನ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಈ ಭೇದಗಳಲ್ಲಿ ಅಲ್ಲಿ ಸುಖ ದುಃಖ ಮೋಹಾತ್ಮತ್ವ ಅನ್ನುವಂತಹದ್ದು ಅದು ಅನುಗತವಾಗಿದೆ ಅನ್ನುವಂತಹದ್ದು ಇದು ಹೊಂದುವುದಿಲ್ಲ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಈಗ ಅವರು ಈ ಸುಖ ದುಃಖ ಮೋಹಗಳದಾವಲ್ರಿ, ಇವು ಹೊರಗ, ಆಧ್ಯಾತ್ಮಿಕ ಅಂದ್ರೆ ಒಳಗ ಅಂತ. ಹೊರಗ ಮತ್ತು ಒಳಗ ಈ ಎರಡೂ ಭೇದಗಳಲ್ಲಿ ಹೊರಗ ಮತ್ತು ಒಳಗ ಈ ಭೇದಗಳಲ್ಲಿ ಸುಖ ದುಃಖ ಮೋಹಾತ್ಮಕ ಅನ್ನುವಂತಹದ್ದು ಅನುಗತವಾಗಿದೆ ಅಂತಂದ್ರೆ ಅಂದ್ರೆ ಎರಡು ಕಡೆ ಸೇರ್ಕೊಂಡೈತಂತ ಇದು ಹೊಂದುವುದಿಲ್ಲ ಅಂತ ಹೇಳಿ ಇಲ್ಲಿ ಆಚಾರ್ಯರು ಅವರಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಬಾಹ್ಯ ಅಧ್ಯಾತ್ಮಿಕ ಅನಾಂ ಭೇದಾನಾಂ ಸುಖ ದುಃಖ ಮೋಹಾತ್ಮಕತೆಯ, ಬಾಹ್ಯ ಮತ್ತು ಆಧ್ಯಾತ್ಮಿಕ ಇವೆರಡು ಭೇದಗಳಂತಿಲ್ಲಿ, ಹೊರಗೆ ಮತ್ತು ಒಳಗೆ ಅಂತ. ಈ ಭೇದಗಳಲ್ಲಿ ಸುಖ ದುಃಖ ಮೋಹಾತ್ಮಕತೆಯ, ಸುಖ ದುಃಖ ಈ ಮೋಹಾತ್ಮಕದಿಂದ ನಹಿ ಅನ್ವಯ ಉಪಪದ್ಯತೆ, ಇಲ್ಲಿ ಅನ್ವಯ ಅನ್ನುವಂತಹದ್ದು ಹೊಂದೋದಿಲ್ಲ ಅಂತ. ಅದು ಯಾಕೆ ಅನ್ನೋದ್ರ ಬಗ್ಗೆ ಮತ್ತೆ ಮುಂದೆ ಭಾಷ್ಯದಲ್ಲಿ ವಿವರಣೆ ಕೊಡ್ತಾರೆ. ಸುಖಾದೀನಾಂ ಚ ಅಂತರತ್ವ ಪ್ರತೀತೇಹೇ ಶಬ್ದಾದೀನಾಂ ಚ ಅತದ್ರೂಪತ್ವ ಪ್ರತೀತೇಹೇ. ಈಗ ನಮಗೆ ಸುಖ ಆಗ್ತದ್ರಿ, ಇವಾಗ ನಮಗೆ ಸುಖ ಅನ್ನುವಂತಹದ್ದು ಒಳಗಾಗ್ತದಿಲ್ರಿ, ಒಳಗ್ ತೋರ್ತಾವಿಲ್ರಿ ಎಲ್ಲ ಇವು. ಈಗ ನಮ್ಮ ಮನಸ್ಸಿನೊಳಗ, ನಮ್ಮ ಮನಸ್ಸಂತೂ ಯಾರಿಗೂ ಕಾಣಂಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಸುಖ ಆಯ್ತೋ ದುಃಖ ಆಯ್ತೋ ಅದು ಇನ್ನೊಬ್ಬರಿಗೆ ಕಾಣಿಸ್ತದನ್ರಿ. ಅದು ಅಂದ್ರೆ ಒಳಗಿದ್ದದ್ದು ಏನು ಕಾಣಿಸಂಗಿಲ್ಲ ನಮಗ. ಸುಖಾದಿಗಳು ಒಳಗದಾವು ಅನ್ನುವಂತಹದ್ದು ನಮಗ ಕಂಡು ಬರ್ತದೆ. ಇವಾಗ ಸುಖ ಆಗ್ಲಿ ದುಃಖ ಆಗ್ಲಿ ಎರಡು ತಗೊಳ್ಬೇಕು ನಾವಿಲ್ಲಿ. ಸುಖ ದುಃಖಾದಿಗಳು ಏನದಾವು ಅಂತಂದ್ರೆ ಅವು ಒಳಗಿರ್ತಾವೆ ಅನ್ನುವಂತಹದ್ದು ಅದು ನಮಗ ತೋರ್ತಾ ಇದೆ ಅಂತ. ಆದ್ರೆ ಶಬ್ದಾದಿಗಳು ಆ ರೂಪದಲ್ಲಿ ಅವು ತೋರೋದಿಲ್ಲ ಅಂತ ಹೇಳ್ತಾರೆ. ಸುಖಾದೀನಾಂಚ ಅಂತರತ್ವ ಪ್ರತೀತೇಹೇ, ಸುಖಾದಿಗಳು ಅಂತರತ್ವ ಅಂದ್ರೆ ಏನು, ಒಳಗ ಪ್ರತೀತಿಗಳಾಗ್ತಾ ಇದ್ದಾವೆ. ಚ ಮತ್ತು ಶಬ್ದಾದೀನಾಂ ಅತದ್ರೂಪ ಪ್ರತೀತೇಹೇ, ಆದ್ರೆ ಶಬ್ದಾದಿಗಳು ಇವು ಒಳಗ ತೋರಂಗಿಲ್ಲ. ಶಬ್ದಾದಿಗಳು ಏನದಾವಲ್ರಿ ಅವು ಆ ರೂಪದಲ್ಲಿ ತೋರಂಗಿಲ್ಲ, ಅಂದ್ರೆ ಒಳಗಿನ ರೂಪದಲ್ಲಿ ತೋರಂಗಿಲ್ಲ ಅಂತ. ಮತ್ತ ಅವು ನಿಮಿತ್ತವಾಗಿರುವಂತನೂ ಕೂಡ ತೋರಿ ಬರ್ತಾ ಇವೆ, ತೋರಿ ಬರ್ತಾವ. ಅಂದ್ರೆ ಆ ಸುಖ ದುಃಖಾದಿಗಳಿಗೆ ಇವೇನ ಶಬ್ದಾದಿಗಳದಾವಲ್ರಿ ಅವು ನಿಮಿತ್ತನೂ ಆಗಿದಾವಂತ. ಅದು ನಮಗ್ ಕಂಡು ಬರ್ತದೆ. ಈ ಕೆಲವೊಂದು ಶಬ್ದಗಳನ್ನ ನುಡಿದಾಗ ನಮ್ಮ ಮನಸ್ಸಿನಲ್ಲಿ ಆನಂದ ಆಗ್ತೈತಿ. ಶಬ್ದ ಹೊರಗಿಂದದು, ನಾವು ಹೊರಗಿನ ಶಬ್ದ ಎಲ್ಲ ಹೊರಗಲ್ರಿ. ಇವಾಗ ಯಾರೋ ಒಬ್ರು ಮಾತಾಡ್ತಿರ್ತಾರ, ಆ ಮಾತಾಡಿದ್ದು ಕೇಳಿದಾಗ ಕೆಲವೊಂದು ಶಬ್ದಗಳು ನಮಗ ಆನಂದವನ್ನು ಕೊಡ್ತಾವ, ಕೆಲವೊಂದು ಶಬ್ದಗಳು ನಮಗ ದುಃಖವನ್ನು ಕೊಡ್ತಾವಲ್ರಿ. ಅಂದ್ರೆ ಶಬ್ದಾದಿಗಳು ಹೊರಗೆ ಇದ್ದುಕೊಂಡು ಏನ್ ಮಾಡ್ತಾವು, ಒಳಗಾಗತಕ್ಕಂತ ಒಂದು ಸುಖ ಆಗಲಿ ದುಃಖ ಆಗಲಿ ಅವುಗಳಿಗೆ ಕಾರಣ ಆಗಿದಾವೆ ಅಂತ. ಆದ್ರೆ ಆ ಸುಖ ದುಃಖ ಅವು ಏನು ಅವು ಸುಖಾದಿಗಳ ಸ್ವರೂಪ ಅಲ್ಲ ಅಂತ ಶಬ್ದಾದಿಗಳು. ಶಬ್ದ ಅದು ಸುಖದ ಸ್ವರೂಪವಲ್ಲ, ದುಃಖದ ಸ್ವರೂಪನೂ ಅಲ್ಲ. ಆದ್ರೆ ಸುಖ ದುಃಖಾದಿಗಳಿಗೆ ಅವು ಕಾರಣ ಆಗಿದಾವು. ಹೊರಗೆ ಇದ್ದುಕೊಂಡು ನಮಗ ಸುಖಾನು ಉಂಟು ಮಾಡ್ತಾವು, ದುಃಖಾನು ಉಂಟು ಮಾಡ್ತಾವಂತ. ನಮಗ ಹಿತವಾಗಿರ್ತಕ್ಕಂತ ಶಬ್ದಗಳನ್ನ ಕೇಳಿದಾಗ ನಮಗ ಸುಖ ಅನಿಸ್ತದ.
ಹೌದು. ನಮಗೆ ಅಹಿತವನ್ನ ಉಂಟು ಮಾಡತಕ್ಕಂತಹ ಶಬ್ದವನ್ನು ಕೇಳಿದಾಗ ನಮಗೆ ದುಃಖ ಆಕ್ಕೈತಿ ಅಂತ. ಹ್ಮ್ ಆದ್ದರಿಂದ ಅಲ್ಲಿ ಆ ಶಬ್ದಗಳು ಸ್ವರೂಪತಃ ಸುಖನೂ ಅಲ್ಲ ದುಃಖನೂ ಅಲ್ಲ. ಹ್ಮ್ ಆದರೆ ಆ ಸುಖ ದುಃಖಗಳಿಗೆ ಅವು ಕಾರಣದಾವಂತ, ಹೊರಗೆ ಇದ್ದುಕೊಂಡು ಹ್ಮ್ ನಮಗೆ ಸುಖ ದುಃಖವನ್ನು ಉಂಟು ಮಾಡ್ತಾ ಇದ್ದಾವೆ ಅಂತ. ಹ್ಮ್ ಆದ್ರಿಂದ ಅವುಗಳಲ್ಲಿ ಸುಖ ದುಃಖಾದಿಗಳು ಅನುಗತವಾಗಿ ಎಂಬುದು ಸರಿಯಲ್ಲ ಅಂತ. ಹ್ಮ್ ಇದು ಅದನ್ನೇ ಇಲ್ಲಿ ಹ್ಮ್ ಹೇಳಿದ್ರು ಅವರು. ಹೌದು. ಅತದ್ರೂಪತ್ವ ಪ್ರತೀತೇಹ ತನ್ನಿಮಿತ್ತತ್ವ ಪ್ರತೀತೇಶ್ಚ. ಹ್ಮ್ ಅದರ ನಿಮಿತ್ತತ್ವ ಅನ್ನುವಂಥದ್ದಲ್ಲಿ ತೋರುವುದರಿಂದ ಅಂತ. ಶಬ್ದಾದ್ಯ ವಿಶೇಷೇ ಅಪಿ ಚ ಭಾವನಾ ವಿಶೇಷಾತ್ ಸುಖಾದಿ ವಿಶೇಷೋಪಲಬ್ಧೇಹೇ. ಇಲ್ಲಿ ಶಬ್ದಾದಿಗಳು ಹ್ಮ್ ಏನದಾವಲ್ರಿ ಅವು, ಹ್ಮ್ ಅಲ್ಲಿ ಯಾವ ವಿಶೇಷ ಅನ್ನುವಂಥದ್ದು ಇಲ್ಲದೆ ಇದ್ರೂ ಕೂಡ ಹ್ಮ್ ನಮಗೆ ಭಾವನಾ ವಿಶೇಷದಿಂದ ಅಲ್ಲಿ ಸುಖಾದಿ ವಿಶೇಷಗಳು ಆಗೋದು ಹ್ಮ್ ನಮಗೆ ಕಂಡು ಬರ್ತಾ ಇದೆ ಅಂತ. ಹ್ಮ್ ಶಬ್ದಾದಿಗಳಲ್ಲಿ ಅಲ್ಲಿ ಯಾವ ವಿಶೇಷ ಇಲ್ಲದೆ ಇದ್ರೂ ಕೂಡ ಹ್ಮ್ ನಮಗಿಲ್ಲಿ ಭಾವನಾ ವಿಶೇಷದಿಂದ ಅಂತ ಹೇಳ್ತಾರೆ. ಹ್ಮ್ ಅಂದ್ರೆ ಒಂದು ಶಬ್ದದಿಂದ ಒಬ್ಬನಿಗೆ ಸುಖ ಆದ್ರೆ ಹ್ಮ್ ಮತ್ತೊಬ್ಬನಿಗೆ ದುಃಖ ಆಗಿರ್ತದೆ. ಹ್ಮ್ ಒಂದು ಶಬ್ದ ನುಡಿದಾಗ ಹ್ಮ್ ಒಬ್ಬನಿಗೆ ಸುಖ ಅನಿಸ್ತದೆ, ಹ್ಮ್ ಮತ್ತೊಬ್ಬನಿಗೆ ದುಃಖ ಆಗ್ತದೆ. ಹೌದು. ಅಂದ್ರೆ ಒಬ್ಬನಿಗೆ ಇದು ಸುಖಕ್ಕ ಕಾರಣ ಆಗ್ತದೆ, ಕಾಲಾಂತರದಲ್ಲಿ ದುಃಖನೂ ಆಗ್ತದಂತ. ಹ್ಮ್ ಒಬ್ಬನಿಗೆ ಅದು ಈಗ ಒಬ್ಬನಿಗೆ ಏನೋ ಬಂದಿದೆ ನೋಡಪ್ಪ ನಿನಗ ಒಂದು 50,000 ರೂಪಾಯಿ ನಿನಗೆ ಲಾಟ್ರಿ ಹತ್ತೈತಿ ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿವಾಗ. ಹ್ಮ್ ಆ ಶಬ್ದವನ್ನು ಕೇಳಿ ಏನಾಯ್ತು, ಸುಖ ಆಯ್ತು. ಹೌದು. ಆ ಬಳಿಕ ಮತ್ತ ಸ್ವಲ್ಪ ಹೊತ್ತಾದ ಮೇಲೆ ಹ್ಮ್ ಇಲ್ಲಪ್ಪ ನಿಂದ ನಂಬರ್ ಅಲ್ಲದು ಬ್ಯಾರೇದವ್ರಿಗೆ ಹತ್ತೈತಿ ಅಂತ ಹೇಳಿ ಹಿಂಗ ಅಂದಾಗ ಅವಾಗ ದುಃಖ ಕಾಣಕತ್ತಿಲ್ರಿ ಅವಾಗ. ಹೌದು. ಕರೆಕ್ಟ್. ಆ ಶಬ್ದ, ಹೌದು. ಒಂದು ಶಬ್ದ ನಮಗ, ಅಥವಾ ನಿನಗ ಲಾಟ್ರಿ ಹತ್ತಿದ್ದು ಬೇ ಅದು ದುಡ್ಡು ಬಂತು, ಮುಂದೆ ಅದನ್ನ ಕದ್ಕೊಂಡು ಹೋಗ್ಬಿಟ್ರು ಅಂದ್ರೆ ದುಃಖಕ್ಕೆ ಕಾಣಕತ್ತಲ್ರಿ ಹಿಂಗ. ಹೌದು. ಕರೆಕ್ಟ್. ಆದ್ರಿಂದ ಇಲ್ಲಿ ಸುಖಾದಿ ಆ ಕಾರಣತ್ವ ಅನ್ನುವಂಥದ್ದು ಹ್ಮ್ ಶಬ್ದಾದಿಗಳಲ್ಲಿ ನಿಯಮಿತವಾಗಿ ಇಲ್ಲ ಅಂತ. ಹ್ಮ್ ಆ ಸುಖಾದಿಗಳ ಕಾರಣ ಅನ್ನುವಂಥದ್ದು ಹ್ಮ್ ಇಲ್ಲಿ ಶಬ್ದಾದಿಗಳನ್ನ ಅದಾವಲ್ರಿ ಅವು, ಹೌದು. ಆ ಸುಖಾದಿ ಕಾರಣತ್ವ ಅನ್ನುವಂಥದ್ದು ಹ್ಮ್ ಶಬ್ದಾದಿಗಳಲ್ಲಿ ನಿಯಮಪೂರ್ವಕವಾಗಿ ಅದಾವೇನು ಅಂತಂದ್ರೆ ಇಲ್ಲ. ಇಲ್ಲ ಅಂತನ ಇಲ್ಲಿ ಹ್ಮ್ ನಮಗ ಸಿದ್ಧ ಆಕೈತಿ ಅಂತ. ಹ್ಮ್ ಆದ್ದರಿಂದ ಇಲ್ಲೇನು ಹೇಳಿದ್ರು ಅಂತಂದ್ರೆ ಶಬ್ದಾದಿಗಳು ನಮಗ ಆ ರೂಪದಲ್ಲಿ ಅವು ತೋರೋದಿಲ್ಲ, ಹ್ಮ್ ಮತ್ತು ಅವಕ್ಕೆ ನಿಮಿತ್ತವಾಗಿರುವಂತ ಹೇಳಿ ಹ್ಮ್ ಅವಕ್ಕೆ ನಿಮಿತ್ತ ಆಗಿದ್ದಾವೆ ಅಂತೇಳಿ ನಮಗೆ ಇಲ್ಲಿ ತೋರಿ ಬರ್ತಾ ಇದೆ ಅಂತೇಳಿ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳಿದರು. ಹ್ಮ್ ಶಬ್ದಾದಿ ಅವಿಶೇಷೆ ಅಪಿ ಭಾವನಾ ವಿಶೇಷಾತ್ ಸುಖಾದಿ ವಿಶೇಷೋಪಲಬ್ಧೇಹೇ ಹ್ಮ್ ತಥಾ ಪರಿಮಿತಾನಾಂ ಭೇದಾನಾಂ ಹ್ಮ್ ಮೂಲಾಂಕರಾದೀನಾಂ ಸಂಸರ್ಗಪೂರ್ವಕಂ ದೃಷ್ಟ್ವಾ ಬಾಹ್ಯ ಅಧ್ಯಾತ್ಮಿಕಾನಾಂ ಭೇದಾನಾಂ ಪರಿಮಿತತ್ವಾತ್ ಸಂಸರ್ಗಪೂರ್ವಕತ್ವಂ ಅನುಮಿಮಾನಸ್ಯ ಸತ್ವರಜಸ್ತಮಸಾಮಪಿ ಸಂಸರ್ಗಪೂರ್ವಕತ್ವ ಪ್ರಸಂಗಃ ಹ್ಮ್ ತಥಾ ಪರಿಮಿತಾನಾಂ ಭೇದಾನಾಂ. ಹ್ಮ್ ಇಲ್ಲಿ ಪರಿಮಿತವಾಗಿರತಕ್ಕಂಥ ಭೇದಗಳು ಅಂತ. ಹ್ಮ್ ಪರಿಮಿತ ಅಂತಂದ್ರೆ ಅದಕ್ಕೇನಂತಾರ ಅಂತಂದ್ರೆ ಪರಿಮಾಣ ಅಂತ. ಹ್ಮ್ ಆ ಪರಿಮಾಣ ಅನ್ನುವಂಥ ಆ ಕಾರಣ ಅನ್ನುವಂಥದ್ದು, ಹೇತು ಅಂದ್ರೆ ಕಾರಣ ಅಂತ. ಹ್ಮ್ ಇಲ್ಲಿ ಪರಿಮಿತವಾಗಿರುವ ಅಂತಂದ್ರೇನು, ಪರಿಮಾಣ ಅಂದ್ರೆ ಒಂದು ಅಳತಿ ಅಂತ. ಹ್ಮ್ ಅಲ್ಲಿ ಆ ಕಾರಣ ಆ ಹೇತು ಕೂಡ ಇಲ್ಲಿ ಅಸಿದ್ಧ ಅಂತ ಇಲ್ಲಿ ಹೇಳಿ ಹೊರಟಿದ್ದಾರೆ ಇವಾಗ. ಹ್ಮ್ ಇಲ್ಲಿ ಪರಿಮಿತವಾಗಿರತಕ್ಕಂಥ ಹ್ಮ್ ಅಲ್ಲಿ ಬೇರು ಮೊಳಕೆ ಮೊದಲಾಗಿರ್ತಕ್ಕಂಥ ಭೇದಗಳು ಹ್ಮ್ ಅವು ಸಂಸರ್ಗಪೂರ್ವಕವಾಗಿರುವುದು ಕಂಡು ಬರುವುದರಿಂದ ಹ್ಮ್ ಇಲ್ಲಿ ಹೊರಗಿನ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭೇದಗಳು ಹ್ಮ್ ಪರಿಮಿತವಾಗಿರುವುದರಿಂದ ಅಲ್ಲಿ ಸಂಸರ್ಗಪೂರ್ವಕವಾಗಿ ಆಗಿರಬೇಕು ಅಂತ ಹೇಳಿ ಹ್ಮ್ ಈ ರೀತಿಯಾಗಿ ಏನವನು ಅನುಮಾನ ಮಾಡಿದ್ನಲ್ರಿ ಪ್ರಧಾನವಾದಿ ಮತದಲ್ಲಿ. ಹೌದು. ಅವಾಗ ಅಲ್ಲಿ ನಾವು ಏನು ಮಾಡ್ಬೇಕಾಗತ್ತೆ ಅಂದ್ರೆ ಸತ್ವ ರಜಸ್ತಮಗಳು ಕೂಡ ಹ್ಮ್ ಅವು ಸಂಸರ್ಗ ಪೂರ್ವಕವಾಗಿ ಇರ್ಬೇಕನ್ನುವಂತ ಪ್ರಸಂಗ ಉಂಟಾಗ್ತದ ಅಂತ ಹೇಳ್ತಾರೆ ಅವರು. ಹ್ಮ್ ಪರಿಮಿತವಾಗಿರ್ತಕ್ಕಂಥ ಇಲ್ಲಿ ಪೂರ್ವದಲ್ಲಿ ಅದನ್ನು ಹೇಳ್ಕೊಂಡ್ ಬಂದಿದ್ದವನು ಪೂರ್ವ ಪಕ್ಷಿ ಇಲ್ಲಿ. ಹ್ಮ್ ಯಥಾ ತಥಾ ಪರಿಮಿತಾನಾಂ ಭೇದಾನಾಂ ಮೂಲಾಂಕುರಾದೀನಾಂ
ಹ್ಮ್ ಇಲ್ಲಿ ಮೂಲ ಅಂಕುರಾದಿ ನಾಮ. ಅಂಕುರ ಅಂದ್ರೆ ಇಲ್ಲಿ ಮೊಳಕೆ ಅಂತ. ಹ್ಮ್ ಅಲ್ಲಿ ಬೇರು. ಮೂಲ ಅಂತಂದ್ರೆ ಇಲ್ಲಿ ಹ್ಮ್ ಬೇರು ಅಂತ. ಹ್ಮ್ ಅಂಕುರ ಅಂತಂದ್ರೆ ಮೊಳಕೆ ಅಂತ. ಹ್ಮ್ ಹ್ಮ್ ತಥಾ ಏನ್ ಹೇಳಿದ್ರು, ತಥಾ ಪರಿಮಿತಾನಾಂ. ಹ್ಮ್ ಪರಿಮಿತ ಅಂತಂದ್ರೆ ಅಲ್ಲಿ ಪರಿಮಾಣ ಅಂತ, ಹ್ಮ್ ಒಂದು ಅಳತೆಗೆ ಒಳಪಟ್ಟಿದ್ದು ಅಂತ. ಹೌದು. ಅದು ಇಲ್ಲೇನಂತ ಹೇಳಿದ್ರು, ಭೇದಾನಾಂ ಮೂಲಾಂಕುರದೀನಾಂ ಸಂಸರ್ಗ ಪೂರ್ವಕಂ ದೃಷ್ಟ. ಹ್ಮ್ ಸಂಸರ್ಗ ಅಂದ್ರೆ ಇಲ್ಲಿ ಸಂಬಂಧ ಪೂರ್ವಕವಾಗಿ ಅಂತ. ಹ್ಮ್ ಇಲ್ಲಿ ಒಂದು ಪರಿಮಿತವಾಗಿರ್ತಕ್ಕಂಥ ಬೇರು ಮತ್ತು ಮೊಳಕೆ, ಹ್ಮ್ ಇವುಗಳ ಭೇದ ಅನ್ನುವಂತಹದ್ದು ಹ್ಮ್ ಅದು ನಮಗ ಸಂಸರ್ಗ ಪೂರ್ವಕವಾಗಿರುವುದು. ಹ್ಮ್ ಸಂಸರ್ಗ ಅಂದ್ರೆ ಅಲ್ಲಿ ಸಂಬಂಧ ಮೂಲಕವಾಗಿ ಅಂತ. ಹ್ಮ್ ಬೇರಾಗ್ಲಿ ಮೊಳಕೆಯಾಗ್ಲಿ ಅವುಗಳ ಭೇದ ಅನ್ನುವಂತಹದ್ದು ಹ್ಮ್ ಅದು ಸಂಸರ್ಗ ಪೂರ್ವಕವಾಗಿರುವುದು ನಮಗೆ ಕಂಡು ಬರ್ತದ ಅಂತ. ಹ್ಮ್ ಅದನ್ನೇ ಇಲ್ಲಿ ಆಚಾರ್ಯ ಭಾಷೆಯಲ್ಲಿ ಹೇಳಿದ್ರು. ಅದನ್ನ ಇಲ್ಲಿ ಹ್ಮ್ ಮೂಲಾಂಕುರಾದೀನಾಂ ಸಂಸರ್ಗ ಪೂರ್ವಕತಂ ದೃಷ್ಟ. ಹ್ಮ್ ಅದು ಸಂಸರ್ಗ ಪೂರ್ವಕವಾಗಿ ಇರುವುದನ್ನ ಹ್ಮ್ ಕಂಡು ಬಾಹ್ಯ ಆಧ್ಯಾತ್ಮಿಕಾನಾಂ ಭೇದಾನಾಂ ಪರಿಮಿತತ್ವಾತ್. ಹ್ಮ್ ಬಾಹ್ಯ ಅಂತಂದ್ರೆ ಇಲ್ಲಿ ಹೊರಗಿನದು ಅಂತ. ಹ್ಮ್ ಆಧ್ಯಾತ್ಮಿಕ ಅಂತಂದ್ರೆ ಇಲ್ಲಿ ಒಳಗಿರ್ತಕ್ಕಂಥ ಭೇದಗಳು ಅಂತ. ಹ್ಮ್ ಹೊರಗಿನ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭೇದಗಳು ಅವು ಏನಾಗಿದ್ದಾವೆ ಅಂತಂದ್ರೆ ಹ್ಮ್ ಪರಿಮಿತವಾಗಿದ್ದಾವೆ ಅಂತ. ಪರಿಮಿತತ್ವಾತ್ ಬಾಹ್ಯ ಆಧ್ಯಾತ್ಮಿಕಾನಾಂ ಭೇದಾನಾಂ. ಹ್ಮ್ ಬಾಹ್ಯ ಅಂದ್ರೆ ಹೊರಗಿನ ಮತ್ತು ಆಧ್ಯಾತ್ಮಿಕಾದಿಗಳ ಭೇದ ಅನ್ನುವಂಥದ್ದು ಹ್ಮ್ ಪರಿಮಿತತ್ವಾತ್. ಪರಿಮಿತತ್ವ ಅಂದ್ರೆ ಅದು ಒಂದು ಪರಿಮಾಣ. ಪರಿಮಾಣ ಅಂದ್ರೆ ಒಂದು ಅಳತೆ ಅಂತ. ಹ್ಮ್ ಅವು ಭೇದಗಳದಾವ ಅಂದ್ರೆ ಮತ್ತೆ ಅವಕ್ಕೊಂದು ಅಳತೆ ಇರ್ತದಲ್ರ ಅದು. ಹೌದು. ಸಂಸರ್ಗ ಪೂರ್ವಕತ್ವಂ. ಸಂಸರ್ಗ ಪೂರ್ವಕತ್ವಂ. ಹ್ಮ್ ಸಂಸರ್ಗ ಅಂದ್ರೆ ಇಲ್ಲಿ ಸಂಬಂಧ ಅಂತ. ಹ್ಮ್ ಅವು ಪರಿಮಿತವಾಗಿರುವುದರಿಂದ ಆ ಸಂಸರ್ಗ ಪೂರ್ವಕವಾಗಿರ್ಬೇಕು ಅಂತ ಹೇಳಿ ಹ್ಮ್ ಏನಾದ್ರು ಇದು ಪೂರ್ವಕತ್ವಂ ಅನುಮಾನಿನಸ್ಯ ಹ್ಮ್ ಸತ್ವರಜಸ್ತಾಮಪಿ ಸಂಸರ್ಗ ಪೂರ್ವಕತ್ವ ಪ್ರಸಂಗ. ಹ್ಮ್ ಇಲ್ಲಿ ಹೊರಗಿನ ಮತ್ತು ಆಧ್ಯಾತ್ಮಿಕವಾಗಿರತಕ್ಕಂಥ ಯಾವ ಭೇದಗಳೇನದಾವಲ್ಲ ಹ್ಮ್ ಅವು ಪರಿಮಿತವಾಗಿರುವುದರಿಂದ ಹ್ಮ್ ಅವು ಸಂಸರ್ಗ ಪೂರ್ವಕವಾಗಿರಬೇಕು ಅಂತ ಹೇಳಿ ಹ್ಮ್ ಹೀಗೆ ಅನುಮಾನ ಮಾಡತಕ್ಕಂಥ ಪ್ರಧಾನವಾದಿ ಮತದೊಳಗ ಹ್ಮ್ ಇಲ್ಲಿ ಸತ್ವ ರಜಸ್ತಮಗಳ ಸಮಸ್ಯೆ ಮೂರದಾವಲ್ಲಿ ಹ್ಮ್ ಇವು ಕೂಡ ಸಂಸರ್ಗ ಪೂರ್ವಕವಾಗಿರ್ಬೇಕು ಅನ್ನುವಂತ ಒಂದು ಪ್ರಸಂಗ ನಮಗ್ ಉಂಟಾಗ್ತದ ಅಂತ. ಹ್ಮ್ ಯಾಕಂದ್ರೆ ಅವು ಕೂಡ ಪರಿಮಿತವಾಗಿದ್ದಾವೆ ಅಂತ. ಹೌದು. ಮತ್ತೆ ಅವಕ್ಕೂ ಅವು ಎಲ್ಲ ಸಮಾನ ಆಕೈತೆ ಅಂತ ಹೇಳ್ತಾರೆ ಅಲ್ಲಿ. ಹ್ಮ್ ನೀವ್ ಹೆಂಗ ಅಲ್ಲಿ ಅನುಮಾನವನ್ನು ಮಾಡ್ತಾ ಇದ್ದೀರಲ್ಲ, ಹ್ಮ್ ಅಲ್ಲಿ ಯಾವ ರೀತಿಯಾಗಿ ಅಲ್ಲಿ ಬೇರು ಮೊಳಕೆ ಮೊದಲಾದಂತ ಭೇದಗಳು ಹ್ಮ್ ಸಂಸರ್ಗ ಪೂರ್ವಕವಾಗಿರುವುದು ಹೆಂಗ್ ಕಂಡು ಬಂದೈತೋ ಹ್ಮ್ ಹಂಗ ಇಲ್ಲಿ ಬಾಹ್ಯ ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಭೇದಗಳು ಹ್ಮ್ ಇವು ಕೂಡ ಪರಿಮಿತವಾಗಿರುವುದರಿಂದ ಹ್ಮ್ ಅವುಗಳ ಒಂದು ಸಂಸರ್ಗ ಪೂರ್ವಕವಾಗಿರ್ಬೇಕು ಅಂತ ಹೇಳಿ ನೀವು ಅನುಮಾನ ಮಾಡುವಂತ ಪ್ರಧಾನವಾದಿ ಮತದೊಳಗ ಈ ಸತ್ವ ರಜಸ್ತಮಗಳು ಅಂತ ಏನದಾವಲ್ಲ ಇವು ಕೂಡ ಸಂಸರ್ಗ ಪೂರ್ವಕವಾಗಿ ಇರ್ಬೇಕನ್ನುವಂತ ಪ್ರಸಂಗ ಅನ್ನುವಂತಹದ್ದು ಉಂಟಾಗ್ತದ. ಯಾಕಂದ್ರೆ ಅಲ್ಲಿ ಪರಿಮಿತ ಅನ್ನುವಂತಹದ್ದು ಎರಡಕ್ಕೂ ಸಮಾನ ಅದ ಅಂತ ಹೇಳ್ತಾ ಇದ್ದಾರೆ. ಇನ್ನ ಕಾರ್ಯಕಾರಣ ಭಾವ ಆದ್ರೂ ಕೂಡ ಹೇಳ್ತಾರೆ ಇಲ್ಲಿ. ಕಾರ್ಯಕಾರಣ ಭಾವಸ್ತು ಪ್ರೇಕ್ಷಾಪೂರ್ವಕ ನಿರ್ಮಿತಾನಾಂ ಶೈನಾದೀನಾಂ ದೃಷ್ಟಃ. ಇಲ್ಲಿ ಕಾರ್ಯಕಾರಣ ಭಾವವಾದರೂ ಪ್ರೇಕ್ಷಾಪೂರ್ವಕ ನಿರ್ಮಿತಾನಾಂ ಅಲ್ಲಿ ಒಂದು ಹಾಸಿಗೆ ಇದನ್ನ ಹೇಳ್ಕೊಂಬಂದಿದ್ರಲ್ಲಿ ಹಿಂದೆ ಪೂರ್ವದಲ್ಲಿದೆ ಒಂದು. ಯಾಕಂದ್ರೆ ಅಲ್ಲಿ ಕಾರ್ಯಕಾರಣ ಭಾವ ಅನ್ನುವಂಥದ್ದು ಅಲ್ಲಿ ವಿಚಾರಪೂರ್ವಕವಾಗಿ ಆಗಿರ್ತದಂತಲ್ಲಿ. ಯಾವ ರೀತಿ ಹಾಸಿಗೆ ನಾವು ಕುಳಿತುಕೊಳ್ತಕ್ಕಂತ ಒಂದು ಪೀಠ ಅನ್ನುವಂಥದ್ದಲ್ಲ, ಅವುಗಳಲ್ಲಿ ಅದು ವಿಚಾರಪೂರ್ವಕವಾಗಿ ನಿರ್ಮಿಸಿರ್ತಕ್ಕಂಥದ್ದು ನಮಗ್ ಕಂಡು ಬರ್ತದಂತ. ಇಲ್ಲಿ ಕಾರ್ಯಕಾರಣ ಭಾವ ಆದ್ರೂ ಕೂಡ ವಿಚಾರವಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಹಾಸಿಗೆ ಆಗ್ಲಿ ಕುಳಿತುಕೊಳ್ತಕ್ಕಂಥ ಪೀಠವಾಗ್ಲಿ ಅವು ಮುಂತಾದರಲ್ಲಿ ನಮಗ್ ಕಂಡು ಬರ್ತಾ ಇದೆ. ಅದಕ್ಕೆ ಈ ಕಾರ್ಯಕಾರಣ ಭಾವದಿಂದ ಹೊರಗಿನ ಮತ್ತು ಒಳಗಿನ ಭೇದಗಳು ಇವು ಅಚೇತನ ಕಾರಣದಿಂದಾಗಿವೆ ಅಂತ ಕಲ್ಪಿಸಲಿಕ್ಕೆ ಆಗುವುದಿಲ್ಲ ಅಂತ. ಯಾಕಂದ್ರೆ ಅದು ಚೇತನ ಅಧಿಷ್ಠಿತವಾಗಿ ಆಗ್ತಾವಂತ ಹೇಳ್ತಾರೆ ಇಲ್ಲಿ ಆಚಾರ್ಯರು.
ಹ್ಮ್ ಕೇವಲ ಅಚೇತನವಾಗಿರತಕ್ಕಂಥ ಪ್ರಧಾನಾದಿಗಳಿಂದ ಹ್ಮ್ ಈ ಯಾವ ಜಗತ್ತನ್ನುವಂತಹದ್ದು ಇದು ಆಗಿಲ್ಲ ಅಂತ ಅದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ ಇವಾಗ ಆಚಾರ್ಯರನ್ನ. ಹ್ಮ್ ಇಲ್ಲಿ ಕಾರ್ಯಕಾರಣ ಭಾವದಿಂದ ನಾವು ವಿಚಾರ ಮಾಡಿ ನೋಡಿದ್ರು ಕೂಡ ಹ್ಮ್ ಆ, ಯಾವುದೇ ಒಂದು ಹಾಸಿಗೆ ಆಗಲಿ ಕುಳಿತುಕೊಳ್ತಕ್ಕಂಥ ಪೀಠ ಆಗಲಿ ಹ್ಮ್ ಅದನ್ನ ವಿಚಾರಪೂರ್ವಕವಾಗಿ ನಿರ್ಮಿಸಿದಾರಂತ ಅದನ್ನ. ಹ್ಮ್ ಅವುಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಹ್ಮ್ ಅದಕ್ಕೆ ಈ ಕಾರ್ಯಕಾರಣ ಭಾವದಿಂದ ವಿಚಾರ ಮಾಡಿ ನೋಡಿದ್ರು ಕೂಡ ಹ್ಮ್ ಹೊರಗಿನ ಮತ್ತು ಒಳಗಿನ ಭೇದಗಳೇನದಾವಲ್ಲ ಹ್ಮ್ ಅವು ಅಚೇತನ ಕಾರಣದಿಂದಾಗಿದ್ದಾವೆ. ಹ್ಮ್ ಅಚೇತನ ಅಂದ್ರೆ ಯಾವುದು? ಪ್ರಧಾನ. ಹ್ಮ್ ಆ ಪ್ರಧಾನ ಅದು ಜಡವಾಗಿರ್ತಕ್ಕಂಥದ್ದು. ಹ್ಮ್ ಆ ಜಡವಾಗಿರ್ತಕ್ಕಂಥ ಇಲ್ಲಿ ಪ್ರಧಾನದ ಒಂದು ಕಾರಣದಿಂದಲೇ ಹ್ಮ್ ಇವು ಏನು ಯಾವುವು ಬಾಹ್ಯ ಮತ್ತು ಅಂತರ, ಹ್ಮ್ ಹೊರಗಿನ ಮತ್ತು ಆಧ್ಯಾತ್ಮಿಕ ಅಂತ ಹೇಳಿದ್ರ ಈ ಒಳಗಿನ ಭೇದಗಳು ಯಾವುದು ಇವು ಆಗಿದಾವೆ ಅಂತೇಳಿ ಹಿಂಗೆ ಕಲ್ಪಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ಯಾಕಂದ್ರೆ ಕಾರ್ಯವು ಅಚೇತನ ಕಾರಣದಿಂದಲೇ ಆಗಿರಬೇಕು ಎಂಬ ಹ್ಮ್ ನಿಯಮ ಇಲ್ಲ ಅಂತ. ಹ್ಮ್ ಕಾರ್ಯ ಯಾವುದು? ಜಗತ್ತು. ಯಾವುದು ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದು ಅಚೇತನ್ನೇ ಆಗಿರಬೇಕು ಅಂತ ಏನು ನೇಮ್ ಇಲ್ಲ ಹ್ಮ್ ಅಂತ ಇಲ್ಲಿ ಆಚಾರ್ಯ ಹೇಳ್ತಾರ. ಯಾಕಂದ್ರೆ ಅವರು ಜಡವಾಗಿರ್ತಕ್ಕಂಥ ಪ್ರಧಾನವೇ ಕಾರ್ಯವಾದ ಜಗತ್ತಿಗೆ ಕಾರಣ ಅಂತ ಹೇಳ್ತಾರೆ. ಹ್ಮ್ ಕಾರ್ಯನೂ ಕೂಡ ಜಡ ಅದ, ಹ್ಮ್ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಧಾನವೂ ಕೂಡ ಜಡ ಅದ. ಹ್ಮ್ ಇದು ಸಾಂಖ್ಯರ ಅಭಿಪ್ರಾಯ. ಹ್ಮ್ ಆದರೆ ಕಾರ್ಯ ಅನ್ನುವಂಥದ್ದು ಅಚೇತನ ಆಗಿದ್ರೂ ಕೂಡ ಹ್ಮ್ ಅದು ಅಚೇತನದಿಂದಲೇ ಆಗಬೇಕು ಅಂತ ಈ ನಿಯಮ ಅನ್ನುವಂಥದ್ದಿಲ್ಲ. ಹ್ಮ್ ಆದರೆ ಚೇತನ ಅಧಿಷ್ಠಿತವಾಗಿರ್ತಕ್ಕಂಥ ಅಚೇತನದಿಂದ ಆಗೈತಿ ಅಂತ ಬೇಕಾದ್ರೆ ಹೇಳ್ಬೋದು ನಾವು. ಹ್ಮ್ ಅಲ್ಲಿ ಒಬ್ಬ ಚೇತನ ಪುರುಷ ಬೇಕಂತಾರ. ಹೌದು ಚೈತನ್ಯದ ಅಧಿಷ್ಠಾನ ಇಲ್ಲದೆ, ಹ್ಮ್ ಚೈತನ್ಯದ ಆಶ್ರಯ ಇಲ್ಲದೆ ಹ್ಮ್ ಈ ಪ್ರಧಾನ ಅನ್ನುವಂಥದ್ದು ಜಗತ್ತಿಗೆ ಕಾರಣ ಆಗೋದಿಲ್ಲ, ಸ್ವತಂತ್ರವಾಗಿ ಜಗತ್ತಿಗೆ ಕಾರಣ ಆಗೋದಿಲ್ಲ. ಅದಕ್ಕೊಬ್ಬ ಚೇತನ ಆಗಿರ್ತಕ್ಕಂಥ ಪರಮಾತ್ಮದಾನಂತ. ಹ್ಮ್ ಅವನ ಅಧಿಷ್ಠಾನದೊಳಗನ ಅದರ ಪರಮಾತ್ಮನ ಅಧಿಷ್ಠಾತೃತ್ವದಿಂದಲೇ ಇಲ್ಲಿ ಪ್ರಧಾನ ಅನ್ನುವಂಥ ಜಗತ್ತಿಗೆ ಕಾರಣ ಆಗಬಹುದು. ಅದು ಸ್ವತಂತ್ರವಾಗಿ ಅದು ಈ ಜಡವಾದ ಜಗತ್ತಿಗೆ ಕಾರಣ ಆಗಲಾರದು ಅಂತ ಇಷ್ಟು ವಿಷಯವನ್ನ ಹೇಳ್ಕೊಂಡು ಬಂದ್ರಿ. ಈಗ ಇನ್ನ ಪ್ರವೃತ್ತೇಶ್ಚ ಅಂತ 2ನೇ ಸೂತ್ರ. ಈಗ 1ನೇ ಸೂತ್ರದ ಭಾಷ್ಯವನ್ನ ಮುಗಿಸಿದ್ರಿ ಇವಾಗ್ರಿ. 1ನೇ ಸೂತ್ರ ಭಾಷ್ಯ ಮುಗೀತು. ಮತ್ತಿಲ್ಲಿ ಪ್ರವೃತ್ತಿನೂ ಕೂಡ ಐತಿ ಅಂತ. ಅಂದ್ರೆ ಈ ಪ್ರಧಾನಕ್ಕೆ ಸ್ವತಂತ್ರವಾಗಿರ್ತಕ್ಕಂಥ ಪ್ರಧಾನಕ್ಕೆ ಪ್ರವೃತ್ತಿ ಅನ್ನುವಂಥದ್ದು ಹೊಂದೋದಿಲ್ಲ ಅಂತ. ಯಾಕೆ ಸ್ವತಂತ್ರವಾಗಿ ಪ್ರವೃತ್ತಿ ಆಗುವುದಿಲ್ಲ ಅಂತಾರ ಅದು ಪ್ರಧಾನ ಅನ್ನುವಂಥ. ಯಾಕೆ ಜಡ ಅದ. ಜಡವಾದದ್ದು ಯಾವತ್ತ ಸ್ವತಂತ್ರವಾಗಿ ಅದು ಪ್ರವೃತ್ತಿ ಆಗ್ತದೇನೋ ಇಲ್ಲ. ಈಗ ಬಸ್ಸು ನಿರ್ಮಾಣ ಮಾಡ್ಯಾರ ಅಂತ ತಿಳ್ಕೊಡ್ರಿ ಇವಾಗ. ಈಗ ಅದು ಜಡ ಅದ, ಅದು ತಾನೇ ಚಲಿಸ್ತದೇನದು ಇಲ್ಲ. ಅದಕ್ಕೊಬ್ಬ ಡ್ರೈವರ್ ಬೇಕಲ್ರಿ, ಒಬ್ಬ ಚೇತನ ಆಗಿರ್ತಕ್ಕಂಥ ಆ ಡ್ರೈವರ್ನ ಒಂದು ಇದರಲ್ಲಿಂದನೇ ನಡೀತದಲ್ರಿ ಅದು. ಅವ್ ನಡೆಸ್ಬೇಕಲ್ಲ ಅವ. ನಡೆಸದಾಗಲೇ ಬಸ್ ಚಲಿಸ್ತದಲ್ಲಿ. ಅದು ಸ್ವತಂತ್ರವಾಗಿ ತಾನೇ ಚಲಿಸಲಾರದು, ಯಾಕೆ ಜಡ ಅದ ಬಸ್ಸು. ಒಬ್ಬ ಚೇತನ ಬೇಕಲ್ರಿ ಅದ ನಡ್ಸಾವ, ಡ್ರೈವರ್ ಬೇಕಲ್ಲ. ಹಂಗ ಇಲ್ಲಿ ಈ ಪ್ರಧಾನ ಸ್ವತಂತ್ರ ಅಂತ ಹೇಳ್ತಾರ ಅವರು. ಅದ್ರೊಳಗೆ ಪ್ರವೃತ್ತಿ ಎನ್ನುವಂತಹದ್ದು ವಿಚಾರ ಮಾಡಿದ್ರೆ ಹೊಂದೋದಿಲ್ಲ ಅಂತ. ಅದು ಯಾಕೆ ಜಡವಾಗಿರುವುದರಿಂದ ಅದಕ್ಕೆ ಸ್ವತಂತ್ರವಾಗಿ ಪ್ರಧಾನಕ್ಕ ಪ್ರವೃತ್ತಿ ಅನ್ನುವಂತಹದ್ದು ಆಗೋದಿಲ್ಲ. ಅಲ್ಲಿ ಭಾಷ್ಯದಲ್ಲಿ ಕೆಲವೊಂದು ಇಲ್ಲಿ ಪ್ರಿಂಟ್ ಇದು ಆಗಿಲ್ಲ ಅದ್ರಾಗ್ರಿ. ಒಂದಿಟ್ಟು ಹಂಗ ನೋಡ್ರಿ ನಾನು. ಆಸ್ತಾಂ ತಾವತ್ ಇಯಂ ರಚನಾ. ಅಲ್ಲಿ ಆಸ್ತಾಂ ಕರೆಕ್ಟ್ ಐತೇನ್ರಿ ಅದು? ಆಸ್ತಾಂ ತಾವತ್ ಇಯಂ ರಚನಾ ಅಂದ್ರೆ ಈ ರಚನೆ ಅನ್ನುವಂತಹದ್ದು ಆಸ್ತಾಂ ಅಂತಂದ್ರೆ ಅದು ಹಾಗಿರ್ಲಿ ಅಂತ. ಜಗತ್ತಿನ ರಚನೆ ಆಗಿತ್ತಲ್ಲ ಅದು ಹಾಗಿರ್ಲಿ ಅಂತ ಹೇಳ್ತಾರ. ತತ್ ಅಲ್ಲೇನು ಪ್ರಿಂಟ್ ಹೋಗಿತ್ತು. ತತ್ ಸಿದ್ಧಾರ್ಥ ಅಲ್ರಿ. ತತ್ ಸಿದ್ಧಾರ್ಥ ಯಾ ಪ್ರವೃತ್ತಿ. ತತ್ ಸಿದ್ಧಾರ್ಥ ಅಂತಂದ್ರ ಇದು ಸಿದ್ಧಿ ಆಗುವುದಕ್ಕೆ ಅಂತ. ಇದು ಪ್ರಪಂಚದ ರಚನೆ ಅನ್ನುವಂಥದ್ದು ಹಾಗಿರ್ಲಿದು, ರಚನೆ ಹೇಗಾರ ಆಗಿರ್ಲಿದು, ಇದು ಸಿದ್ಧಿ ಆಗುವುದಕ್ಕೆ ಅಂತ. ತತ್ ಸಿದ್ಧಾರ್ಥ ಯಾ ಪ್ರವೃತ್ತಿ. ಇದು ಸಿದ್ಧಿ ಆಗುವುದಕ್ಕೆ ಯಾವ ಪ್ರವೃತ್ತಿ ಅನ್ನುವಂಥದ್ದು ಸಾಮ್ಯಾವಸ್ಥಾನಾತ್ ಪ್ರಚ್ಯುತಿ
ಹ್ಮ್ ಸತ್ವ ರಜಸ್ತಮಸಾಂ ಅಂಗಾಂಗಿ ಭಾವರೂಪಾಪತ್ತಿ. ಹ್ಮ್ ಇಲ್ಲಿ ಸಾಮ್ಯಾವಸ್ಥಾತ್ ಪ್ರಚ್ಯುತಿ ಅಂತ ಹೇಳ್ತಾರೆ. ಹ್ಮ್ ಇಲ್ಲಿ ಸತ್ವ ರಜಸ್ತಮ ಹ್ಮ್ ಈ ಮೂರು ಗುಣಗಳ ಸಾಮ್ಯಾವಸ್ಥೆ ಪ್ರಧಾನ ಅಂತ ಹೇಳಿಸ್ಕೊಳ್ತದ್ರಿ. ಹ್ಮ್ ಸತ್ವ ರಜ ತಮ ಅನ್ನುವಂತ ಮೂರು ಗುಣಗಳದಾವಲ್ರಿ, ಇವು ಹ್ಮ್ ಇವುಗಳ ಸಾಮ್ಯಾವಸ್ಥೆಗೆ ಪ್ರಕೃತಿ ಅಂತ ಪ್ರಧಾನ ಅಂತ ಕರೀತಾರ ಅವರು. ಹ್ಮ್ ಹ್ಮ್ ಈಗ ಸೃಷ್ಟಿ ಕಾಲದೊಳಗೆ ಏನಾಗ್ತಾವು ಅಂತಂದ್ರೆ ಹ್ಮ್ ಆ ಸಾಮ್ಯಾವಸ್ಥೆಯನ್ನು ಅವು ಬಿಟ್ಟು ಜಾರ್ತಾವಂತವು. ಹ್ಮ್ ಸಾಮ್ಯಾವಸ್ಥಾನ ಪ್ರಚ್ಯುತಿ ಅಂತ ಹೇಳ್ತಾರೆ. ಹ್ಮ್ ಆ ಸಾಮ್ಯಾವಸ್ಥೆಯಿಂದ ಸತ್ವರಜ ತಮ ಅನ್ನುವಂತ ಈ ಮೂರು ಗುಣಗಳು ಹ್ಮ್ ಸತ್ವರಜಸ್ತಮ ಸಾಮ್ಯಾವಸ್ಥಾತ್ ಪ್ರಚ್ಯುತಿ ಅಂತ. ಹ್ಮ್ ಅಂದ್ರೆ ಸತ್ವ ರಜಸ್ತಮಸ್ಸುಗಳು ಇಲ್ಲಿ ಅಂಗಾಂಗಿ ಭಾವವನ್ನ ಹ್ಮ್ ತಾಳ್ತಾವು ಅಂತ. ಹ್ಮ್ ಇಲ್ಲಿ ಒಂದು ಟಿಪ್ಪಣಿ ಬರೀತಾರ, ಇಲ್ಲಿ ಸತ್ವ ರಜಸ್ತಮಸ್ಸುಗಳ ಸಾಮ್ಯಾವಸ್ಥೆ ಪ್ರಧಾನ, ಹ್ಮ್ ಅವು ವಿಷಮ ಆದ್ರೆ ಅವಾಗ ಸೃಷ್ಟಿಗೆ ಹ್ಮ್ ಮೊದಲಾಗ್ತದ ಅಂತ ಇದು ಸಾಂಖ್ಯದ ಅಭಿಪ್ರಾಯ. ಹಾ ಅವು ಸತ್ವ ರಜಸ್ತಮಸ್ಸುಗಳು ಸಾಮ್ಯಾವಸ್ಥೆ ಅಂದ್ರೆ ಅವು ಸಮಾನವಾಗಿದ್ರೆ ಅದು ಪ್ರಧಾನ ಅಂತ ತಿಳಿಸ್ಕೊಳ್ತದೆ. ಹ್ಮ್ ಯಾವಾಗ ಅವು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹ್ಮ್ ಅವು ವಿಷಮ ಅಂತಂದ್ರೆ ಏನು, ಹೆಚ್ಚು ಕಡಿಮೆ ಹ್ಮ್ ಸತ್ವ ರಜಸ್ತಮಸ್ಸುಗಳು ಅವು ಸ್ವಲ್ಪ ಬದಲಾವಣೆ ಆದವು ಅಂತಂದ್ರೆ, ಹೆಚ್ಚು ಕಡಿಮೆ ಆದವು ಅಂತಂದ್ರೆ ಹ್ಮ್ ಅವಾಗ ಸೃಷ್ಟಿ ಪ್ರಾರಂಭ ಆಯ್ತು ಅಂತ. ಹ್ಮ್ ಹಿಂಗ ಇದು ಸಾಂಖ್ಯರ ಅಭಿಪ್ರಾಯ, ಇರು ಸಾಂಖ್ಯರು ಹೇಳ್ತಾ ಇದ್ದಾರೆ. ಹ್ಮ್ ಅವು ಸಾಮ್ಯಾವಸ್ಥೆಯನ್ನು ಬಿಟ್ಟು ಯಾವಾಗ ಜಾರಿದು ಅಂತಂದ್ರೆ ಹ್ಮ್ ಅವಾಗ ಅಲ್ಲಿ ಅಂಗಾಂಗಿ ಭಾವ ರೂಪವನ್ನ ತಳಿತಾ ಇದ್ದಾವೆ ಅಂತ. ಹ್ಮ್ ಅಂದ್ರೆ ಇಂಥದ್ದೊಂದು ಕಾರ್ಯವಾಗಲಿಕ್ಕೆ ಅದು ಏನಾಗಿ ತೊಡಗ್ತದಂತ ಹೇಳಿ ಹ್ಮ್ ಆ ಪ್ರವೃತ್ತಿಯು ಕೂಡ ಇಲ್ಲಿ ಅಚೇತನವಾದ ಪ್ರಧಾನಕ್ಕೆ ಸ್ವತಂತ್ರವಾಗಿ ಹೊಂದುವುದಿಲ್ಲ ಅಂತ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ವಿಶಿಷ್ಟ ಕಾರ್ಯಾಭಿಮುಖ ಪ್ರವೃತ್ತಿತ ಸಾಪಿ ನ ಅಚೇತನಸ್ಯ ಪ್ರಧಾನಸ್ಯ ಸ್ವತಂತ್ರಸ್ಯ ಉಪಪದ್ಯತೆ. ಇಲ್ಲಿ ಅಂಗಾಂಗಿ ರೂಪ ಭಾವವನ್ನ ಈ ಸತ್ವರಜಸ್ತಮಸ್ಸುಗಳು ಹೊಂದ್ತಾ ಇದ್ದಾವೆ. ಯಾವಾಗ ಆ ಸಾಮ್ಯಾವಸ್ಥೆಯಿಂದ ಅವು ಜಾರಿ ಬಿಡ್ತಾ ಇದ್ದಾವೋ ಅವಾಗ ಅಲ್ಲಿ ಅಂಗಾಂಗಿ ಭಾವ ರೂಪವನ್ನ ಹೊಂದುತ್ತಾ ಇದ್ದಾವೆ ಅಂತ. ಯಾವ ಸತ್ವರಜಸ್ತಮಸ್ಸುಗಳು ಅಂಗಾಂಗಿ ಭಾವವನ್ನ ಬಿಟ್ಟು ಅಂಗಾಂಗಿ ಭಾವ ರೂಪವನ್ನ ಅವು ಹೊಂದುತ್ತಾ ಇದ್ದಾವೆ. ವಿಶಿಷ್ಟ ಕಾರ್ಯಾಭಿಮುಖ ಪ್ರವೃತ್ತಿತ ಸಾ ಅಪಿ ನ ಅಚೇತನಸ್ಯ ಪ್ರಧಾನಸ್ಯ ಸ್ವತಂತ್ರಸ್ಯ ಉಪಪದ್ಯತೆ. ಇಲ್ಲಿ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಂದ್ರೆ ಇಂಥದ್ದೊಂದು ಕಾರ್ಯ ಅನ್ನುವಂತಹದ್ದು ಆಗ್ಲಿಕ್ಕೆ ಅಲ್ಲಿ ಒಂದು ತೊಡಗುವಂತಹದ್ದೇನೈತಲ್ಲ, ಆ ಪ್ರವೃತ್ತಿಯೂ ಕೂಡ ಅಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನಕ ಸ್ವತಂತ್ರವಾಗಿ ಹೊಂದುವುದಿಲ್ಲ ಅಂತ. ಅಲ್ಲಿಂತ ಕಾರ್ಯ ಯಾವುದು, ಇಲ್ಲಿ ಪ್ರಪಂಚ ರೂಪ ಕಾರ್ಯ ಅಂತ. ನಮಗೆ ಗುರ್ತಾಗಿರ್ತಕ್ಕಂಥ ಇಂಥದ್ದೊಂದು ಕಾರ್ಯ ಆಗ್ಲಿಕ್ಕೆ ಅದು ತೊಡಗಬೇಕಾಗಿತ್ತು ಅಂತಂದ್ರೆ ಆ ಪ್ರವೃತ್ತಿ ಅನ್ನುವಂತಹದ್ದು ಅದು ಕಾರ್ಯ ಆಗ್ಲಿಕ್ಕೆ ತೊಡಗಬೇಕಲ್ರಿ. ಇವಾಗ ಅದು ಪ್ರವೃತ್ತಿ ಆಗ್ಬೇಕಲ್ಲ. ಯಾವುದು ಈ ಪ್ರಧಾನ ಅನ್ನುವಂತಹದ್ದು ಕಾರ್ಯವಾಗ್ಲಿಕ್ಕೆ ಅದು ತೊಡಗುವಿಕೆ ಅನ್ನುವಂತಹದ್ದು ಏನೈತಲ್ಲ, ಆ ಒಂದು ಪ್ರವೃತ್ತಿ ಅನ್ನುವಂತಹದ್ದಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನಕ್ಕೆ ಸ್ವತಂತ್ರವಾಗಿ ಹೊಂದುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಜಡವಾಗಿರ್ತಕ್ಕಂಥ ಪ್ರಧಾನ ಸ್ವತಂತ್ರವಾಗಿ ಆ ರೀತಿ ಒಂದು ವಿಶಿಷ್ಟವಾದ ಕಾರ್ಯಾಭಿಮುಖ ಆಗ್ಲಿಕ್ಕೆ ಅದು ಸ್ವತಂತ್ರವಾಗಿ ಸಾಧ್ಯ ಆಗುದಿಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಪ್ರಧಾನ ಜಡ ಅದ, ಜಡವಾಗಿರ್ತಕ್ಕಂಥ ಪ್ರಧಾನ ಅದು ಸ್ವತಂತ್ರವಾಗಿ ಈ ಪ್ರಪಂಚ ರೂಪ ಕಾರ್ಯಾಭಿಮುಖವಾಗಿ ಪ್ರವೃತ್ತಿ ಆಗ್ಲಿಕ್ಕೆ ಅದು ಸ್ವತಂತ್ರವಾಗಿ ಸಾಧ್ಯ ಆಗಂಗಿಲ್ಲ ಅಂತ. ಆ ರೀತಿ ಕಾರ್ಯಾಭಿಮುಖ ಆಗಂಗಿಲ್ಲ ಅಂತ ಹೇಳ್ತಾರೆ ಅವ್ರು. ಯಾಕಂದ್ರೆ ಜಡ ಅದಲ್ರದು. ಪ್ರಧಾನ ಜಡವಾಗಿರುವುದರಿಂದ ಸ್ವತಂತ್ರವಾಗಿ ಅದು ಕಾರ್ಯಾಭಿಮುಖ ಆಗಂಗಿಲ್ಲ ಅಂತದು. ಒಂದು ಇಂಥದ್ದೊಂದು ಕಾರ್ಯ ಆಗಬೇಕಾಗೈತಿ ಅಂತ ತಿಳ್ಕೊಡ್ರಿ. ಇವಾಗ ಜಗದ್ರೂಪ ಕಾರ್ಯ ಆಗಬೇಕಾಗೈತಿ, ಅದರಲ್ಲಿ ಪ್ರವೃತ್ತಿ ಆಗ್ಬೇಕಲ್ರಿ. ಇವಾಗ ಆ ಪ್ರವೃತ್ತಿ ಅನ್ನುವಂತಹದ್ದು ಕೂಡ ಅಚೇತನವಾಗಿರ್ತಕ್ಕಂಥ ಪ್ರಧಾನಕ್ಕ ಸ್ವತಂತ್ರವಾಗಿ ಹೊಂದೋದಿಲ್ಲ ಅಂತ ಇಲ್ಲಿ ಆಚಾರ್ಯರು ಹೇಳಿದ್ರಿ. ಈಗ ಅದು ಹೇಗೆ ಅಂತಂದ್ರೆ ಮೃದಾದಿಸು ಅದರ್ಶನ ತರತಾದಿಸು ಚ. ಈಗ ಮಣ್ಣು ಮೊದಲಾದವುಗಳು ಅಂತ. ಈಗ ಮಣ್ಣು ಅನ್ನುವಂತಹದ್ದು ಆ ಮಣ್ಣು ಏನ್ ಜಡನೋ ಚೇತನವೋ? ಜಡ ಆದ್ರಿ.
ಹ್ಮ್ ಆ ಮಣ್ಣು ತಾನಾಗಿಯೇ ಗಡಿಗೆ ಆಗಕ್ಕೆ ತಾನ ತಯಾರಾಗಿ ಅಂದ್ರೆ ತಾನ ಮಾಡ್ಕೊಂಡ್ಬಿಡ್ತೈತೇನೆಲ್ಲ ಅದನ್ನ ಇಲ್ಲ ಆಯ್ತು ಗಡಿಗೆ ಆಕಾರ ತಾನ ಆಗಿಬಿಡ್ತೈತೆ ಮಣ್ಣು ಅದು. ಆಯ್ತು ಹ್ಮ್ ಇಲ್ಲ ಯಾಕಂದ್ರೆ ಅದು ಅಚೇತನ ಜಡ ಅದ. ಹ್ಮ್ ಅದನ್ನ ಮಾಡೋ ಒಬ್ಬ ಚೇತನ ಪುರುಷ ಬೇಕಲ್ರಿ. ಹೌದು ಒಬ್ಬ ಕುಂಬಾರ ಏನ್ ಮಾಡ್ತಾನ, ಹ್ಮ್ ಆ ಮಣ್ಣನ್ನ ತಗೊಂಡು ಗಡಿಗೆ ಮಾಡ್ತಾನ ಅವನು. ಹ್ಮ್ ಆಮೇಲೆ ಒಂದು ರಥ ಅದಂತ ತಿಳ್ಕೊಡ್ರಿ ಇವಾಗ. ಹ್ಮ್ ರಥ, ಆ ರಥ ಅನ್ನುವಂತಹದ್ದು ತಾನ ಮುಂದಕ್ಕೆ ಹೋಗಂಗಿಲ್ಲ ಅದು. ಹ್ಮ್ ಸರಿ ಅದಕ್ಕೆ ಕುದುರೆ ಕಟ್ಟಬೇಕಿಲ್ರಿ ನಾವು. ಹೌದು ಚೇತನವಾಗಿರ್ತಕ್ಕಂಥ ಕುದುರೆ ಗಾಡಿ ಕಟ್ಟಿದ್ರೆ ಹ್ಮ್ ಆ ರಥ ಅನ್ನುವಂತ ಗಾಡಿಯನ್ನು ಎಳ್ಕೊಂಡು ಹೋಗ್ತೈತಿ ಅಂತ. ಹ್ಮ್ ಅದಕ್ಕಿಲ್ಲ ಏನಂದ್ರೆ ಅವರು ಮೃದಾದಿಸು ಅದರ್ಶನಾಥ್, ಹ್ಮ್ ಮಣ್ಣು ಮೊದಲಾದವುಗಳಲ್ಲಿ ಅದು ನಮಗೆ ಕಾಣ್ತಾ ಇಲ್ಲ. ಹ್ಮ್ ಯಾವುದು ಸ್ವತಂತ್ರವಾಗಿ ಮಣ್ಣನ್ನುವಂತಹದ್ದು ಚೇತನ ಪುರುಷನ ಸಹಾಯವಿಲ್ಲದೆ ಹ್ಮ್ ಗಡಿಗೆ ಮುಂತಾದ ಆಗುವುದು ನಮಗ ಕಂಡು ಬಂದಿಲ್ಲ ಅಂತ. ಹ್ಮ್ ರಥಾದಿಸುಚ, ಹ್ಮ್ ರಥ ಮೊದಲಾದವುಗಳು ಕೂಡ ಹ್ಮ್ ಚೇತನವಾದ ಕುದುರೆಗಳಿಲ್ಲದೆ ಹ್ಮ್ ತಾನೇ ಪ್ರವೃತ್ತಿಯಾಗುವುದು. ರಥ ತಾನ ಹೊರಟು ಬಿಡ್ತೈತೇನ್ರಿ ಅದು. ಹ್ಮ್ ಇಲ್ಲ ಅದಕ್ಕೆ ಕುದುರೆ ಕಟ್ಟದಾಗಲ್ಲ ಹೋಗುದ್ರಿ ಅದು. ಹ್ಮ್ ನಹಿ ಮೃದಾದಯೋ ರಥಾದಯೋ ವಾ ಸ್ವಯಂ ಅಚೇತನ ಸಂತಹ ಚೈತನ್ಯೇ ಕುಲಾಲಾದಿಭಿ ಅಸ್ವಾದಿಭಿರ್ವಾ ಅನಧಿಷ್ಠಿತ ವಿಶಿಷ್ಟ ಕಾರ್ಯಾಭಿಮುಖ ಪ್ರವೃತ್ತಯೋ ದೃಶ್ಯಂತೆ. ಅದನ್ನೆಲ್ಲಿ ವಿವರಣೆ ಕೊಟ್ಟರು ನೋಡಿ ಇವಾಗ. ಮೃದಾದಯ ರಥಾದಯ ಅಂತ, ಮಣ್ಣು ಮೊದಲಾದವುಗಳಾಗಲಿ ಅಥವಾ ರಥ ಮೊದಲಾದವುಗಳಾಗಲಿ ಸ್ವಯಂ ಅಚೇತನಃ ಸಂತಹ, ಅವು ಸ್ವತಃ ಜಡ ಅದಾವ. ಮಣ್ಣು ಜಡ ಅದ, ರಥನೂ ಜಡ ಅದ. ಚೇತನ್ಯೇ ಕುಲಾಲಾದಿಭಿ, ಇಲ್ಲಿ ಚೇತನವಾಗಿರ್ತಕ್ಕಂಥ ಕುಂಬಾರ, ಅಲ್ಲಿ ರಥಕ್ಕ ಕುದುರೆಗಳು ಅಂತ. ಅಶ್ವಾದಿಭಿರ್ವ ಕುಲಾಲಾದಿಭಿ ಅಂದ್ರೆ ಕುಂಬಾರ ಮೊದಲಾದವರು ಅವರು ಚೇತನ ಸ್ವರೂಪದಾರ. ಅವರ ಒಂದು ಅಧಿಷ್ಠಾತೃ ಇಲ್ಲದೆ ಅವರೇ ಅಲ್ರಿ ಗಡಿಗೆ ಮಾಡೋದದು. ಸ್ವತಂತ್ರವಾಗಿ ಮಣ್ಣು ಗಡಿಗೆ ಆಗಂಗಿಲ್ಲ. ಅದಕ್ಕ ಚೇತನ ರೂಪರಾಗಿರ್ತಕ್ಕಂಥ ಯಾವ ಒಂದು ಕುಂಬಾರ ಮೊದಲಾದಗಳು ಅಲ್ಲಿ ಬೇಕು. ಹಂಗ ಇಲ್ಲಿ ಒಂದು ಜಡವಾದ ರಥ ಚಲಿಸ್ಬೇಕು ಅಂತಂದ್ರೆ ಅಶ್ವಾದಿಭಿರ್ವ ಅನಧಿಷ್ಠಿತ ವಿಶಿಷ್ಟ ಕಾರ್ಯಾಭಿಮುಖ ಪ್ರವೃತ್ತಯೋ ನ ದೃಶ್ಯಂತೆ. ಇಲ್ಲಿ ಚೇತನರಾಗಿರ್ತಕ್ಕಂಥ ಕುಂಬಾರಾಗಲಿ ಕುದುರೆಗಳಾಗಲಿ ಅವುಗಳ ಅಧಿಷ್ಠಾನ ಇಲ್ಲದೆ ಅಂತ. ಅವರು ಅಧಿಷ್ಠಾತೃ, ಯಾಕಂದ್ರೆ ಮಾಡೋರು ಅವ್ರ ಅಲ್ರಿ. ಇವಾಗ ಅವ್ರ ಪ್ರೇರಣೆಯಿಂದನೇ ಅವು ಅಲ್ಲಿ ಆಗೋದದು. ಅನಧಿಷ್ಠಿತ ಅಂತಂದ್ರೆ ಇಲ್ಲಿ ಕುಂಬಾರನೂ ಇಲ್ಲ ಕುದುರೆನೂ ಇಲ್ಲ ಅಂತಂದ್ರೆ ಅಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಾಭಿಮುಖ ಪ್ರವೃತ್ತಿ ಅನ್ನುವಂಥದ್ದು ಆಗೋದು ನಮ್ಗೆ ಕಂಡೈತಿ ಅನ್ನುವಂತಂದ್ರೆ ಅಲ್ಲಿ ಕಂಡಿಲ್ಲ ಅಂತ. ಅಲ್ಲಿ ಮಣ್ಣು ಮತ್ತು ಗಾಡಿ ಈಗ ಅವೆರಡು ಜಡ ಅದಾವಂತವು. ಅವು ತಾವಾಗೆ ತೊಡಗುದು ನಮ್ಗೆ ಕಂಡು ಬಂದಿಲ್ಲ, ಯಾಕಂದ್ರೆ ಅವು ಅಚೇತನದಾವು. ಇಲ್ಲಿ ಚೇತನದಾಗಿರ್ತಕ್ಕಂಥ ಕುಂಬಾರ ಮೊದಲಾದವರು ಅಥವಾ ಕುದುರೆ ಮೊದಲಾದವುಗಳಿಂದ ಅವು ಅಧಿಷ್ಠಿತರಾದಾಗ ಅಲ್ಲಿ ಕಾರ್ಯ ಅನ್ನುವಂತಹದ್ದು ಆಗುವುದು ಕಂಡು ಬಂದೈತೆ ಅಂತ. ಅಲ್ಲಿ ಅವು ಅಧಿಷ್ಠಿತ ಆಗದ ಹೊರತು ಆಯಾ ಕಾರ್ಯದಲ್ಲಿ ತಕ್ಕ ಪ್ರವೃತ್ತಿ ಅನ್ನುವಂಥದ್ದು ಆಗೋದು ನಮಗ ಕಂಡು ಬಂದಿಲ್ವಲ್ಲ ಅಂತ ಇಲ್ಲಿ ಆಚಾರ್ಯರು ಇದನ್ನ ಭಾಷ್ಯದಲ್ಲಿ ಹೇಳ್ಕೊಂಡು ಬಂದ್ರು. ದೃಷ್ಟಾಶ್ಚ ಅದೃಷ್ಟ ಸಿದ್ಧಿ, ಇಲ್ಲಿ ದೃಷ್ಟದಿಂದಲೇ ಅದೃಷ್ಟ ಸಿದ್ಧಿ ಆಗಬೇಕಾಗ್ತದ ಅಂತ ಹೇಳ್ತಾರ ಅವರು. ದೃಷ್ಟದಿಂದಲೇ ಅದೃಷ್ಟ ಸಿದ್ಧಿ. ಯಾಕಂದ್ರೆ ಒಂದು ಅನುಮಾನ ಮಾಡಬೇಕು ಅಂತಂದ್ರೆ ಇಲ್ಲಿ ವ್ಯಾಪ್ತಿ ಬೇಕು ಅಂತ ಹೇಳ್ತಾರ. ಈಗ ಪರ್ವತಃ ವನ್ಯಮಾನ್ ಧೂಮಾತ್ ಅಂದ್ರೆ ಪರ್ವತವು ಬೆಂಕಿ ಉಳ್ಳದ್ದು. ಕಾರಣ ಏನು? ಹೊಗೆ ಇರುವುದರಿಂದ ನಮಗ ಅಲ್ಲಿ ಅನುಮಾನ ಮಾಡ್ತೀವಿ. ಬೆಂಕಿ ನಮ್ಗೆ ಪ್ರತ್ಯಕ್ಷ ಇಲ್ಲ, ದೂರದಿಂದ ಪರ್ವತ ನೋಡಾಕತ್ತೇವಿ ನಾವು, ಅಲ್ಲಿ ಹೊಗೆ ಕಾಣಕತ್ತದ. ಅದು ಅಲ್ಲಿ ಹೇತು, ಹೊಗೆ ಎನ್ನುವಂತದ್ದೇ ಅಲ್ಲಿ ಕಾರಣ. ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ, ಇದು ವ್ಯಾಪ್ತಿ ಅಂತ. ಎಲ್ಲೆಲ್ಲಿ ಹೊಗೆ ಇರ್ತತೋ ಅಲ್ಲೆಲ್ಲಿ ಬೆಂಕಿ ಇರ್ತದ ಅಂತ. ಹೊಗೆ ಬರ್ಬೇಕಾದ್ರೆ ಬೆಂಕಿ ಇದ್ರೇನೆ ಹೊಗೆ ಬರೋದಲ್ರಿ ಇವಾಗ. ಮತ್ತೆ ಬೆಂಕಿ ಇರ್ಲಿಲ್ಲ ಅಂದ್ರೆ ಹೊಗೆ ಎಲ್ಲಿ ಬರ್ತದ್ರಿ ಅದು? ಅದಕ್ಕೆ ವ್ಯಾಪ್ತಿ ಅಂತ ಕರೀತಾರ ಅಲ್ಲಿ. ಪ್ರತಿಜ್ಞಾ
ಹೇತು ದೃಷ್ಟಾಂತ. ಹ್ಮ್ ದೃಷ್ಟಾಂತ ಏನು? ಮಹಾನಸವತ್. ಹ್ಮ್ ಅಂದ್ರೆ ಮನಿ ಮೊದಲೇ ನೋಡ್ಬಿಟ್ಟಾನ ಅವನು, ಮನ್ಯಾಗ ನೋಡ್ಯಾನಲ್ರಿ. ಈಗ ಹೌದು. ಮನ್ಯಾಗ ಬೆಂಕಿ ಹೊಗಿ ಎರಡನ್ನು ಪ್ರತ್ಯಕ್ಷ ನೋಡ್ಯಾನ, ಹ್ಮ್ ಅದ ದೃಷ್ಟಾಂತ ನಮಗಿಲ್ಲಿ. ಹ್ಮ್ ಹಂಗ ಇಲ್ಲಿ ಅನುಮಾನಕ್ಕ ದೃಷ್ಟವಾಗಿರತಕ್ಕಂತ ವ್ಯಾಪ್ತಿ ಬೇಕು. ಹ್ಮ್ ಆದರೆ ಅಚೇತನ ಅನ್ನುವಂತಹದ್ದು ತಾನೇ ಪ್ರವರ್ತಿಸಿ ಕಾರ್ಯವಾಗುವುದು ಎಲ್ಲಿಯೂ ಕಂಡು ಬಂದಿಲ್ಲ. ಹ್ಮ್ ಅಚೇತನ ಅನ್ನುವಂಥದ್ದು ತಾನೇ ಪ್ರವೃತ್ತಿಯನ್ನು ಹೊಂದಿ ಹ್ಮ್ ಕಾರ್ಯ ಆಗುವುದು ಎಲ್ಲಿಯಾದ್ರೂ ಕಂಡು ಬಂದದೇನು ಅಂತಂದ್ರ ಇಲ್ಲ ಅಂತ. ಹ್ಮ್ ಅಲ್ಲಿ ಅನುಮಾನವೇ ಇಲ್ಲಿ ಪ್ರಕೃತವಾಗಿರುವುದರಿಂದ ಹ್ಮ್ ಸಾಂಖ್ಯರಿಗೆ ಪ್ರಧಾನವನ್ನ ಅನುಮಾನಿಸಲಿಕ್ಕೆ ತಕ್ಕ ದೃಷ್ಟಾಂತ ಇಲ್ಲ ಅಂತ. ಹ್ಮ್ ಯಾಕಂದ್ರೆ ಇಲ್ಲಿ ಸಾಂಖ್ಯರು ಒಂದು ಪ್ರಧಾನವನ್ನ ಅನುಮಾನದಿಂದಲೇ ಹೇಳೋರು ಈಗ ಅವರು. ಹೌದು. ಅದಕ್ಕೆ ತಕ್ಕ ದೃಷ್ಟಾಂತ ಬೇಕಲ್ಲ. ಹ್ಮ್ ಈಗ ಎತ್ರ ಎತ್ರ ವನ್ನಿ, ಎತ್ರ ಎತ್ರ ಧೂಮ ತತ್ರ ತತ್ರ ವನ್ನಿ ಅಂತ ವ್ಯಾಪ್ತಿ ಇದೆ ಅಲ್ಲ, ಹ್ಮ್ ಅದಕ್ಕೊಂದು ದೃಷ್ಟಾಂತ ಹೇಳ್ಬೇಕಲ್ರಿ. ಎಲ್ಲೆಲ್ಲಿ ಹೊಗೆ ಇರ್ತದೋ ಅಲ್ಲಿ ಬೆಂಕಿ ಇರ್ತದ ಅನ್ಬೇಕಾದ್ರ ಹ್ಮ್ ದೃಷ್ಟಾಂತ ನಮ್ಗೆ ಯಾವುದು? ಮನಿ. ಹ್ಮ್ ಮನಿಯೊಳಗ ಬೆಂಕಿ ಹೊಗಿ ನೋಡಿದಾನ, ಹೌದು. ಅಲ್ಲಿ ದೃಷ್ಟಾಂತ ಅದ. ಹ್ಮ್ ಹಂಗ ಇಲ್ಲಿ ದೃಷ್ಟಾಂತನೇ ಇಲ್ಲ ಅಂತ ಹೇಳ್ತಾರ ಅವರು. ಹ್ಮ್ ಈ ಪ್ರಧಾನವೇ ಜಗತ್ತಿಗೆ ಕಾರಣ ಅಂತ ಹೇಳಿ ನೀವೇನು ಅನುಮಾನದಿಂದ ಹೇಳಕ್ ಹೋಗ್ತಾ ಇದ್ದೀರಲ್ಲ, ಹ್ಮ್ ಅಲ್ಲಿ ಯಾವ ದೃಷ್ಟಾಂತ ಕೊಡ್ತಾ ಇದ್ದೀರಿ ಹ್ಮ್ ಅಂತ ಇಲ್ಲಿ ಆಚಾರ್ಯ ಪ್ರಶ್ನೆ ಅವರಿಗೆ. ಹ್ಮ್ ಸರಿ. ಅಂದ್ರೆ ಎಲ್ಲಾ ಕಡೆಯಲ್ಲಿ ಅದೃಷ್ಟ ಸಿದ್ಧಿಗೆ ದೃಷ್ಟಾಂತವಿರಲೇಬೇಕು ಅನ್ನುವಂತ ಹ್ಮ್ ಈ ಅಭಿಪ್ರಾಯ ಇಲ್ಲ ಅಂತ. ಹ್ಮ್ ಅದೃಷ್ಟ ಸಿದ್ಧಿಗೆ ಹ್ಮ್ ದೃಷ್ಟಾಂತ ಇರಲೇಬೇಕು ಅನ್ನುವಂತ, ಸರ್ವತ್ರ ಅಂದ್ರೆ ಎಲ್ಲಾ ಕಡೆ ಅಂತ, ಹ್ಮ್ ಅದೃಷ್ಟ ಸಿದ್ಧಿಗೆ ದೃಷ್ಟಾಂತ ಇರಲೇಬೇಕು ಅನ್ನುವಂತ ಅಭಿಪ್ರಾಯ ಏನು ಹ್ಮ್ ಇಲ್ಲಿ ಇಲ್ಲ. ಅದಕ್ಕಿಲ್ಲಿ ದೃಷ್ಟದಿಂದಲೇ ಅದೃಷ್ಟತ್ವ ಅನ್ನುವಂತಹದ್ದು ಹ್ಮ್ ಸಿದ್ಧಿಸಬೇಕಾಗ್ತದ ಅಂತ ಹೇಳಿ ಹ್ಮ್ ಅದಕ್ಕೆ ಅದೃಷ್ಟಾಶ್ಚ ಅದೃಷ್ಟ ಸಿದ್ಧಿ. ಹ್ಮ್ ಅತಃ ಪ್ರವೃತ್ತ್ಯನುಪಪತ್ತೇರಪಿ ಹೇತೋಃ ಹ್ಮ್ ನ ಅಚೇತನಂ ಜಗತ್ಕಾರಣಂ ಅನುಮಾತವ್ಯಂ ಭವತಿ. ಹ್ಮ್ ಆದ್ದರಿಂದ ಇಲ್ಲಿ ಪ್ರವೃತ್ತಿ ಅನುಪಪತ್ತೇಹೇ, ಹ್ಮ್ ಈ ಪ್ರಧಾನ ಅನ್ನುವಂತಹದ್ದು ಹ್ಮ್ ಪ್ರವೃತ್ತಿ ಆಗ್ತದ ಅನ್ನುವಂತಹದ್ದು ಹೊಂದಂಗಿಲ್ಲ. ಹ್ಮ್ ಪ್ರಧಾನ ಇದು ಪ್ರವೃತ್ತಿ ಆಕೈತೆ ಅಂದ್ರೆ ಯಾಕೆ ಜಡ ಆದದು, ಹ್ಮ್ ಜಡವಾಗಿರುವುದರಿಂದ ಅದರಲ್ಲಿ ಪ್ರವೃತ್ತಿ ಹೊಂದುವುದಿಲ್ಲದು. ಹ್ಮ್ ಈ ಕಾರಣದಿಂದ ಇಲ್ಲಿ ಅಚೇತನವಾಗಿರ್ತಕ್ಕಂಥ ಪ್ರಧಾನ ಅನ್ನುವಂತಹದ್ದು ಹ್ಮ್ ಜಗತ್ ಕಾರಣ ಅನ್ನುವಂತಹದ್ದನ್ನ ಹ್ಮ್ ಇದನ್ನ ಅನುಮಾನ ಮಾಡುವುದು ಇದು ಸರಿ ಆಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹ್ಮ್ ನ ಅಚೇತನಂ ಜಗತ್ ಕಾರಣಂ ಅನುಮಾತವ್ಯಂ ಭವತಿ. ಹ್ಮ್ ಅಂದ್ರೆ ಇಲ್ಲಿ ಅಚೇತನವಾಗಿರ್ತಕ್ಕಂಥದ್ದು ಜಗತ್ ಕಾರಣ ಅಂತ ಹೇಳಿ ಹ್ಮ್ ಹಿಂಗ ಅನುಮಾನಿಸ್ಲಿಕ್ಕೆ ಹ್ಮ್ ಬರೋದಿಲ್ಲ ಅಂತ ಹೇಳಿ ಹೇಳಿದರು. ಹ್ಮ್ ಅಚೇತನದಲ್ಲಿ ಕಾಣತಕ್ಕಂತ ಪ್ರವೃತ್ತಿಗೂ ಕೂಡ ಅಲ್ಲಿ ಚೇತನವೇ ನಿಮಿತ್ತ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹ್ಮ್ ನಾನು ಚೇತನಶ್ಯಾಪಿ ಪ್ರವೃತ್ತಿ ಕೇವಲಸ್ಯನ ದೃಷ್ಟ. ಹ್ಮ್ ಇಲ್ಲಿ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನ. ಹ್ಮ್ ಹಾಗಾದ್ರೆ ಇವಾಗ ಹ್ಮ್ ಕೇವಲ ಚೈತನ್ಯದಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಮತ್ತೆ ಕಾಂಡು ಬರುದಿಲ್ಲವಲ್ಲ. ಹ್ಮ್ ಬರೀ ಚೈತನ್ಯ ಅಷ್ಟೇ ಇತ್ತಂದ್ರ ಹ್ಮ್ ಅಲ್ಲಿ ನಮಗ್ ಪ್ರವೃತ್ತಿ ಕಾಣ್ತದೇನು? ಹ್ಮ್ ಕಾಣುದಿಲ್ವಲ್ಲ ಅಂತ ಹ್ಮ್ ಇದು ಒಂದು ಪ್ರಶ್ನೆ. ಹ್ಮ್ ಅದಕ್ಕೆ ಉತ್ತರ ಕೊಡ್ತಾರ ಸತ್ಯಮೇತತ್. ಹ್ಮ್ ಹೌದಪ್ಪ, ಸರಿ, ನೀ ಹೇಳುದು ನಿಜ ಅದ. ಹ್ಮ್ ಆದರೂ ಕೂಡ ಇಲ್ಲಿ ತಥಾಪಿ ಆದಾಗ್ಯೂ ಚೇತನ ಸಂಯುಕ್ತಸ್ಯ ರಥಾದೇಹೇ ಅಚೇತನಸ್ಯ ಪ್ರವೃತ್ತಿ ದೃಷ್ಟ. ಹ್ಮ್ ಇಲ್ಲಿ ಅಚೇತನವಾಗಿರ್ತಕ್ಕಂಥ ರಥಾದಿಗಳು ಚಲಿಸಬೇಕಾಗಿತ್ತು ಅಂತಂದ್ರೆ ಹ್ಮ್ ಅಲ್ಲಿ ಚೈತನ್ಯದಿಂದ ಕೂಡಿಕೊಂಡಿರ್ತಕ್ಕಂಥ, ಹ್ಮ್ ಯಾಕಂದ್ರೆ ಚೇತನಾಗಿರ್ತಕ್ಕಂಥ ಒಬ್ಬ ಇವು ಅದಾನಲ್ರಲ್ಲಿ. ಹ್ಮ್ ಕರೆಕ್ಟ್. ಅಲ್ಲಿ ಚೇತನ ಸಂಯುಕ್ತ ಅಂದ್ರೆ ಏನು? ಹ್ಮ್ ಕೂಡಿಕೊಂಡಿರ್ತಕ್ಕಂಥದ್ದು ಅಂತ. ಹ್ಮ್ ಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಅಚೇತನವಾದ ರಥಾದಿಗಳಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಹ್ಮ್ ಕಂಡು ಬರ್ತಾ ಇದೆ ಹೊರತು ಹ್ಮ್ ಅಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಚೈತನ್ಯದಲ್ಲಿ ಪ್ರವೃತ್ತಿ ಕಂಡು ಬರಂಗಿಲ್ಲ ಅಂತ. ಹ್ಮ್ ಅಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಚೈತನ್ಯದೊಳಗ ಹ್ಮ್ ಪ್ರವೃತ್ತಿ ಕಂಡು ಬರಂಗಿಲ್ಲ. ಆದ್ರೆ ಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಅಚೇತನವಾದ ರಥಾದಿಗಳಲ್ಲಿ ಹ್ಮ್ ನಮಗ ಪ್ರವೃತ್ತಿ ಅನ್ನುವಂತಹದ್ದು ಹ್ಮ್ ಕಂಡು ಬರ್ತಾ ಇದೆ ಅಂತ ಹ್ಮ್ ಇಲ್ಲಿ ಹೇಳಿದ್ರು. ಅಂದ್ರೆ ಸಾಂಖ್ಯ ಮತದ ಪ್ರಕಾರ ಹ್ಮ್ ಅದು ಚೇತನ ಅಸಂಗ ಅದ ಅಂತ ಹೇಳ್ತಾರ ಅವರು. ಹ್ಮ್ ಚೇತನ ಅಚೇತನಗಳ ಸಂಯೋಗವನ್ನ ಸಾಂಖ್ಯ ಒಪ್ಪುವುದಿಲ್ಲ. ಹೌದು. ಚೇತನ ಜಡ ಎರಡು ಸಂಯೋಗ ಆಗ್ತವೇನು ಅಂತಂದ್ರೆ ಅದನ್ನ ಒಪ್ಪಂಗಿಲ್ಲ. ಯಾಕೆ ಚೇತನ ಅಸಂಗ ಅಂತ ಹೇಳ್ತಾನೆ ಸಾಂಖ್ಯರೇ. ಹ್ಮ್ ಕರೆಕ್ಟ್. ಈ ಚೇತನ ಸಂಬಂಧವಾದಂತೆ ತೋರುವಂತ ಅಚೇತನದಲ್ಲಿ ಹ್ಮ್ ಪ್ರವೃತ್ತಿ ಅನ್ನುವಂತಹದ್ದು ಇಲ್ಲಿ ಕಾಣಿಸ್ತದೆ ಇಲ್ಲಿ ಹ್ಮ್ ಎಂದಿಷ್ಟೇ ಅರ್ಥ ಅಂತ ಇಲ್ಲಿ. ಹ್ಮ್
ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ ಚೇತನ ಸಂಯುಕ್ತವಾಗಿರ್ತಕ್ಕಂಥ ಹ್ಮ್ ಅಚೇತನವಾಗಿರ್ತಕ್ಕಂಥ ರಥಾದಿಗಳಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಕಂಡು ಬರ್ತದ ಅಂತ ಹೇಳಿ ಹ್ಮ್ ಇಲ್ಲಿ ಆಚಾರ್ಯರು ಹೇಳಿದ್ರು. ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಅವರು. ಹ್ಮ್ ಕಿಂ ಪುನರತ್ರ ಯುಕ್ತಂ. ಇನ್ನೊಂದೈತೆ ನತು ನೆಂದ್ರೆ ಚೇತನ ಸಂಯುಕ್ತ ನತು ನತು ಅಲ್ರದರ್ ಇಲ್ಲಿ ಅಲ್ಲ ನತು ನತು ಅಚೇತನ ಸಂಯುಕ್ತಸ್ಯ ಚೇತನಸ್ಯ ಪ್ರವೃತ್ತಿ ದೃಷ್ಟ. ಇದಾಯ್ತಲ್ರಿ. ಹ್ಮ್ ನತು ಅಂದ್ರೆ ಅಚೇತನ ಸಂಯುಕ್ತಸ್ಯ ಅಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಹ್ಮ್ ಚೈತನ್ಯದಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ನ ದೃಷ್ಟ ಅಂದ್ರೆ ಕಂಡಿಲ್ಲ ಅಂತ. ಕರೆಕ್ಟ್ ಆಯ್ತು. ಅಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ಏನು ಚೇತನದಲ್ಲ ಅದರೊಳಗೆ ಪ್ರವೃತ್ತಿ ಕಂಡಿಲ್ಲ. ಹ್ಮ್ ಆದ್ರೆ ಚೇತನದಿಂದ ಕೂಡಿಕೊಂಡಿರ್ತಕ್ಕಂಥ ರಥಾದಿಗಳಲ್ಲಿ ಹ್ಮ್ ಅಚೇತನವಾದ ರಥಾದಿಗಳಲ್ಲಿ ಪ್ರವೃತ್ತಿ ಕಂಡು ಬರ್ತದ ಅಂತ ಹೇಳಿ ಹ್ಮ್ ಇಲ್ಲಿ ತನಕ ಆಯ್ತ್ರಿ. ಈಗ ಯಾವ್ದು? ಕಿಂ ಪುನರತ್ರ ಯುಕ್ತಂ. ಹ್ಮ್ ಆದ್ರೆ ಇಲ್ಲಿ ಯಾವ್ದಪ್ಪ ಸರಿ ಅಂತ ಇಲ್ಲಿ ಮತ್ತೆ ಪ್ರಶ್ನೆ. ಹ್ಮ್ ಯಸ್ಮಿನ್ ಪ್ರವೃತ್ತಿ ದೃಷ್ಟ ತಸ್ಯ ಸಾ ಉತ ಯತ್ ಸಂಯುಕ್ತ ಪ್ರಯುಕ್ತಸ್ಯ ದೃಷ್ಟ ತಸ್ಯ ಸಾ ಇತಿ. ಹ್ಮ್ ಮತ್ತೆ ಎಲ್ಲದ್ರ ಬಗ್ಗೆ ಇಲ್ಲಿ ವಿಮರ್ಶೆ ಮಾಡ್ತಾ ಇದ್ದಾರೆ. ಹ್ಮ್ ಯಾವುದರಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಕಾಣ್ತದೋ ಹ್ಮ್ ಆ ಪ್ರವೃತ್ತಿ ಅನ್ನುವಂತ ಏನು ಅದರದ್ದೋ ಅಥವಾ ಯಾವುದರ ಸಂಯೋಗವುಳ್ಳಂತ ಪದಾರ್ಥದಲ್ಲಿ ಕಾಣ್ತದಲ್ಲ ಅದರದ್ದೋ ಅಂತ ಹ್ಮ್ ಇಲ್ಲಿ ಒಂದಿಷ್ಟು ವಿಮರ್ಶೆ ಮಾಡ್ತಾ ಇದ್ದಾರೆ. ಹ್ಮ್ ಯಾವುದರಲ್ಲಿ ಒಂದು ಪ್ರವೃತ್ತಿ ನಮಗೆ ಕಂಡು ಬರ್ತದಲ್ಲ ಹ್ಮ್ ಆ ಪ್ರವೃತ್ತಿ ಅನ್ನುವಂತಹದ್ದು ಅದರದ್ದೋ ಹ್ಮ್ ಅಥವಾ ಯಾವುದರ ಸಂಯೋಗವುಳ್ಳಂತ ಪದಾರ್ಥದಲ್ಲಿ ಕಾಣ್ತಾ ಇದೆಯಲ್ಲ ಅದರದ್ದೋ ಅಂತ ಇಲ್ಲಿ ಯಸ್ಮಿನ್ ಪ್ರವೃತ್ತಿ ದೃಷ್ಟ. ಯಸ್ಮಿನ್ ಅಂದ್ರೆ ಯಾವುದರಲ್ಲಿ ಪ್ರವೃತ್ತಿ ದೃಷ್ಟ ನಮಗ್ ಪ್ರವೃತ್ತಿ ಅನ್ನುವಂತಹದ್ದು ಕಾಣ್ತಾ ಇದೆಯೋ ತಸ್ಯ ಸಾ. ತಸ್ಯ ಅಂದ್ರೆ ಆ ಪ್ರವೃತ್ತಿ ಅನ್ನುವಂತಹದ್ದು ಸಾ ಅಂದ್ರೆ ಅದರದ್ದು ಉತ ಅಥವಾ ಯತ್ ಸಂಪ್ರಯುಕ್ತಸ್ಯ ದೃಷ್ಟ. ಇನ್ನ ಯಾವುದರ ಸಂಯೋಗ ಉಳ್ಳಂತ ಪದಾರ್ಥದಲ್ಲಿ ಕಾಣ್ತಾ ಇದೆಯೋ ಯತ್ ಸಂಪ್ರಯುಕ್ತಸ್ಯ. ಸಂಪ್ರಯುಕ್ತಸ್ಯ ಅಂತಂದ್ರೆ ಏನು? ಸಂಯೋಗ ಉಳ್ಳಂತ ಪದಾರ್ಥ ಅಂತ. ಸಂಯೋಗ ಉಳ್ಳಂತ ಪದಾರ್ಥದಲ್ಲಿ ದೃಷ್ಟ ಅಂದ್ರೆ ಕಂಡಿದೆಯೋ ತಸ್ಯ ಸಾಯಿತಿ ಅದು ಅದು ಅದರದ್ದು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಅನ್ನುವಂತಹದ್ದು. ಅದಕ್ಕ ಪ್ರಧಾನವಾದ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ನಾನು ಯಸ್ಮಿನ್ ದೃಶ್ಯತೆ ಪ್ರವೃತ್ತಿ ತಸ್ಯೈವ ಸಾ ಇತಿ ಯುಕ್ತಂ. ಇದಲ್ರಿ. ಪ್ರಧಾನವಾದಿ ಏನಂತಾನ ಅಂತಂದ್ರೆ ಯಾವುದರಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಕಂಡು ಬರ್ತದೋ ಅದು ಅದರದ್ದೇ ಅಂತ ಹೇಳುವುದು ಸರಿ ಅಂತ ಹೇಳ್ತಾನ. ಯಾವುದ್ರಲ್ಲಿ ನಮಗೆ ಪ್ರವೃತ್ತಿ ಕಂಡು ಬರ್ತಾ ಇದೆಯಲ್ಲ ಅದು ಅದರದ್ದೇ ಅಂತ ಹೇಳುವುದು ಸರಿಯಾದದ್ದು. ಯಾಕೆ ಅಂತಂದ್ರೆ ಆ ಪಕ್ಷದೊಳಗ ಎರಡೂ ಪ್ರತ್ಯಕ್ಷವಾಗಿರ್ತಾವು ಅಂತ. ಆದ್ರೆ ಬರಿಯ ಚೇತನ ಅನ್ನುವಂತಹದ್ದು ರಥಾದಿಗಳಂತೆ ಪ್ರವೃತ್ತಿಗೆ ಆಶ್ರಯವೆಂದು ಪ್ರತ್ಯಕ್ಷ ಆಗಿಲ್ಲ ಅಂತ ಇಲ್ಲಿ ಹೇಳ್ಕೊಂಡು ಬಂದವನು. ಯಸ್ಮಿನ್ ದೃಶ್ಯತೆ ಪ್ರವೃತ್ತಿ ತಸ್ಯೈವ ಸಾ ಇತಿ ಯುಕ್ತಂ ಉಭಯೋ ಪ್ರತ್ಯಕ್ಷತ್ವಾತ್. ಯಾವುದರಲ್ಲಿ ಒಂದು ಕಾಣುತ್ತದೆಯೋ ಪ್ರವೃತ್ತಿ, ಯಾವುದ್ರಲ್ಲಿ ಪ್ರವೃತ್ತಿ ಕಾಣುತ್ತದೆಯೋ ತಸ್ಯೈವ ಅದು ಅದರದ್ದೇ ಅನ್ನುವಂತಹದ್ದು ಹಿಂಗ್ ಹೇಳೋದು ಸರಿ ಅಂತಂದ. ಯಾಕಂದ್ರೆ ಉಭಯೋ ಪ್ರತ್ಯಕ್ಷತ್ವಾತ್ ಅದು ಎರಡು ಕಡೆಯಲ್ಲಿ ನಮಗೆ ಪ್ರತ್ಯಕ್ಷವಾಗಿದೆ ಅಂತ ಹೇಳಿದ. ನತು ಪ್ರವೃತ್ತ್ಯಾಶ್ರಯತ್ವೇನ ಕೇವಲ ಚೇತನಃ ರಥಾದಿವತ್ ಪ್ರತ್ಯಕ್ಷ. ಆದ್ರೆ ಇಲ್ಲಿ ಅವ ಏನ್ ಹೇಳ್ತಾನೆ ಅಂತಂದ್ರೆ ಬರಿಯ ಚೇತನ ಅನ್ನುವಂತಹದ್ದೇನಾದ ಅದು ರಥಾದಿಗಳಂತೆ ಪ್ರವೃತ್ತಿಗೆ ಆಶ್ರಯ ಅನ್ನುವಂತಹದ್ದು ನಮಗೆ ಪ್ರತ್ಯಕ್ಷ ಆಗಿಲ್ಲ ಅಂತ. ಈಗ ಅಲ್ಲಿ ರಥ ಅನ್ನುವಂತಹದ್ದು ಅಲ್ಲಿ ಬರಿಯ ಚೇತನ ಅನ್ನುವಂತಹದ್ದು ಆ ರಥಾದಿಗಳಂತೆ ಅದು ಪ್ರವೃತ್ತಿಗೆ ಆಶ್ರಯ ಅನ್ನುವಂತಹದ್ದು ನಮಗ ಪ್ರತ್ಯಕ್ಷವಾಗಿಲ್ಲ. ಮತ್ತೇನಂತಂದ್ರ ಆ ಪ್ರವೃತ್ತಿಗೆ ಆಶ್ರಯವಾಗಿರ್ತಕ್ಕಂಥ ದೇಹಾದಿಗಳ ಒಂದು ಸಂಯೋಗ ಉಳ್ಳದ್ದಾಗಿ ಚೇತನ ಅನ್ನುವಂತಹದ್ದು ಇದೆ ಅಂತ ಸಿದ್ಧ ಆಗ್ತದ ಅಂತ. ಆ ದೇಹಾದಿಗಳ ಒಂದು ಸಂಯೋಗ ಅನ್ನುವಂತಹದ್ದು ಅದಲ್ರಲ್ಲಿ ಆ ಪ್ರವೃತ್ತಿಗೆ ಅದಕ್ಕೆ ಆಶ್ರಯವಾಗಿರ್ತಕ್ಕಂಥ ದೇಹಾದಿಗಳ ಸಂಯೋಗ ಉಳ್ಳದ್ದಾಗಿ ಚೇತನ ಅನ್ನುವಂಥದ್ದು ಇದೆ ಅಂತ ಸಿದ್ಧ ಆಗ್ತದ ಅಂತ. ಯಾಕಂದ್ರೆ ಬರೀ ಅಚೇತನವಾಗಿರ್ತಕ್ಕಂಥ ರಥಾದಿಗಳಿಗಿಂತ ಆ ಬದುಕಿರುವಂತ ಯಾವ ದೇಹದಲ್ಲಿ ಒಬ್ಬ ಮನುಷ್ಯ ಬದುಕಿದಾನಲ್ಲ ಅವನಲ್ಲಿ ಚೇತನ ಅನ್ನುವಂತಹದ್ದು ಅದ ಅಂತ.
ಹ್ಮ್ ಅಲ್ಲಿ ಅಚೇತನವಾಗಿರ್ತಕ್ಕಂಥ ರಥಾದಿಗಳೇನದಾವು, ಹ್ಮ್ ರಥಾದಿಗಳು ಜಡ ಅದಾವು ಅಲ್ಲಿ. ಹೌದು. ಬರೀ ಅಚೇತನವಾಗಿರ್ತಕ್ಕಂಥ ರಥಾದಿಗಳಿಗಿಂತ ಬದುಕಿರುವ ಒಂದು ದೇಹದಲ್ಲಿ ವೈಲಕ್ಷಣ್ಯ ಅನ್ನುವಂತಹದ್ದು ಹ್ಮ್ ಕಂಡು ಬರ್ತಾ ಇದೆ. ಹ್ಮ್ ಆದ್ದರಿಂದ ಇಲ್ಲಿ ಪ್ರತ್ಯಕ್ಷವಾಗಿರುವಂತಹ ದೇಹ ಇದ್ರನೇ ಅದು ಕಾಣ ಬರ್ತದ, ಇಳ್ದಿದ್ರೆ ಅದು ಹ್ಮ್ ಕಂಡು ಬರುವುದಿಲ್ಲ ಅಂತ. ಹ್ಮ್ ಅದಕ್ಕೆ ಚೇತನ ಅನ್ನುವಂಥದ್ದು ಅದಕ್ಕೆ ದೇಹಕ್ಕೆ ಸೇರಿದ್ದೆ ಅಂತೇಳಿ ಹ್ಮ್ ಹಿಂಗ ಚಾರ್ವಾಕರು ನಮಗ ಹ್ಮ್ ತಿಳಿಸ್ತಾ ಇದ್ದಾರೆ ಅಂತ. ಹ್ಮ್ ಅದನ್ನೇ ಇಲ್ಲಿ ಹೇಳ್ಕೊಂಡು ಬಂದ್ರವರು. ಹ್ಮ್ ನತು ಪ್ರವೃತ್ತಾಶ್ರಯತ್ವೇನ ಕೇವಲ ಚೇತನ ರಥಾದಿವತ್ ಪ್ರತ್ಯಕ್ಷ ಪ್ರವೃತ್ತಾಶ್ರಯ ದೇಹಾದಿ ಸಂಯುಕ್ತಸ್ಯ ತು ಚೇತನಸ್ಯ ಸದ್ಭಾವ ಸಿದ್ಧಿ. ಇಲ್ಲಿ ಪ್ರವೃತ್ತಿಗೆ ಆಶ್ರಯವಾಗಿರತಕ್ಕಂಥ ದೇಹಾದಿಗಳ ಒಂದು ಸಂಯೋಗದಿಂದ ಅಂತ. ಪ್ರವೃತ್ತಿ ಆಗ್ಬೇಕಾದ್ರೆ ದೇಹ ಬೇಕಲ್ರಿ. ಈಗ ಆ ದೇಹದೊಳಗ ಒಂದು ಚೈತನ್ಯದ ಸಂಬಂಧ ಐತಲ್ರಿ. ಇವಾಗ ಆ ಚೇತನಸ್ಯ ಸದ್ಭಾವ ಸಿದ್ಧಿ, ಅಲ್ಲಿ ಆ ಚೇತನವಾಗಿರ್ತಕ್ಕಂಥ ದೇಹಾದಿಗಳ ಒಂದು ಇರುವಿಕೆಯಿಂದಲೇ ಅಲ್ಲಿ ಪ್ರವೃತ್ತಿ ಅನ್ನುವಂತಹದ್ದಾಗ್ತದ ಅಂತ. ಕೇವಲ ಅಚೇತನ ರಥಾದಿ ವೈಲಕ್ಷಣ್ಯಂ ಜೀವದೇಹಸ್ಯ ದೃಷ್ಟಂ ಇತಿ ಅತ ಏವ ಚ ಪ್ರತ್ಯಕ್ಷೆ ದೇಹೇ ಸತಿ ದರ್ಶನಾತ್ ಅಸತಿ ಚ ಅದರ್ಶನಾತ್ ದೇಹಸ್ಯೈವ ಚೈತನ್ಯಮಪಿ ಇತಿ ಲೌಕಾಯಿತಿಕಾ ಪ್ರತಿಪನ್ನಾಃ. ಈಗ ಚಾರ್ವಾಕರು ಏನ್ ಹೇಳ್ತಾರೆ ಅಂತಂದ್ರ, ಈ ದೇಹ ನಮಗ ಪ್ರತ್ಯಕ್ಷ ಐತ್ರಿ. ಇದು ಪ್ರತ್ಯಕ್ಷವಾದ ದೇಹದೊಳಗ ಇಲ್ಲಿ 4 ಭೂತಗಳು ಸೇರಿದಾಗ ಈ ದೇಹ ಆಕ್ಕೈತಿ ಅಂತ ಹೇಳ್ತಾರ. ಅದ್ರಾಗ ಒಂದು ಚೇತನ ಹುಟ್ಟುತ್ತದ ಅಂತ ಹೇಳ್ತಾರ ಅವರು. ಯಾರು? ಚಾರ್ವಾಕರು. ಯಾಕಂದ್ರೆ ಆ ದೇಹ ಇದ್ರನೇ ಅಲ್ಲಿ ಚೈತನ್ಯ ಕಂಡು ಬರ್ತದೆ. ದೇಹ ಇರ್ಲಿಲ್ಲ ಅಂತಂದ್ರೆ ಚೇತನ ಇಲ್ಲ ಅಂತ. ಲೌಕಾಯಿತಿಕರು ಅಂತಂದ್ರೆ ಇಲ್ಲಿ ಚಾರ್ವಾಕರಿಗೆ ಲೋಕಾಯಿತಿಕರು ಅಂತ ಕರೀತಾರ ಅವರು. ಯಾಕಂದ್ರೆ ಅವರು ದೇಹವೇ ಚೈತನ್ಯ ಯುಕ್ತವಾಗಿದೆ ಅಂತ ಹೇಳಿ ಅವರು ಭ್ರಾಂತರಾಗಿದ್ದಾರ ಅಂತ. ಅದು ಪ್ರತ್ಯಕ್ಷವೇ ಕಾರಣ ಅಂತ ಹೇಳಿ ಇಲ್ಲಿ ಹೇಳಿದಾರ ಅವರು. ಅಂದ್ರೆ ಚೇತನದ ಸಿದ್ಧಿಗೆ ಅಚೇತನ ಸಂಯೋಗ ಬೇಕನ್ನುವಂತ ಯುಕ್ತಿಗೆ ಇದು ಉಪೋದ್ಬಲಕ, ಚೇತನವಿಲ್ಲದ ಸಂಯೋಗ ವ್ಯವಹಾರವೇ ಸಿದ್ಧಿಸುವುದಿಲ್ಲ ಅಂತೇಳಿ ಈ ಯುಕ್ತಿಯನ್ನ ಇಲ್ಲಿ ಸಾಂಖ್ಯನ ಕಡೆಗಣಿಸಿದ್ದಾನೆ ಅಂತ. ಅಂದ್ರೆ ಇಲ್ಲಿ ಚೇತನ ಸಿದ್ಧಿಗೆ ಅಚೇತನ ಸಂಯೋಗ ಬೇಕು ಅಂತ. ಚಾರ್ವಾಕರು ಏನ್ ಹೇಳ್ತಾರ, ಈ ದೇಹವೇ ಚೈತನ್ಯಯುಕ್ತವಾಗಿದೆ ಅಂತ ಹೇಳ್ತಾರ ಅವರು. ಅವರು ಭ್ರಾಂತರಾಗಿದ್ದಾರ ಅಂತ. ಯಾಕೆ ಇದು ಪ್ರತ್ಯಕ್ಷ ದೇಹದಲ್ಲಿ ಆ ಚೈತನ್ಯ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಅಂತ. ಅದಕ್ಕೆ ಅವ್ರಂದ್ರು ನೆಂದ್ರಿ ಇನ್ನಷ್ಟು ಹಿಂದಕ್ಕೆ ಹೋಗ್ಬೇಕ್ರಿ. ಇದು ಇತಿ ಲೌಕಾಯಿತಿಕ ಪ್ರತಿಪನ್ನ ಅತ ಏವ ಚ ಪ್ರತ್ಯಕ್ಷೆ ದೇಹ ಸತಿ ದರ್ಶನಾತ್ ಅಸತಿ ಚ ಅದರ್ಶನಾತ್ ದೇಹಸ್ಯೈವ ಚೈತನ್ಯಮಪಿ ಲೌಕಾಯಿತಿಕ ಪ್ರತಿಪನ್ನಾಃ. ಅಂದ್ರೆ ಈ ದೇಹ ಪ್ರತ್ಯಕ್ಷ ಇದೆ ಅಂತ ಹೇಳ್ತಾರ ಅವರು. ಪ್ರತ್ಯಕ್ಷ ದೇಹೇ, ಪ್ರತ್ಯಕ್ಷ ದೇಹದಲ್ಲಿ ಸತಿ ದರ್ಶನಾತ್ ಅಂದ್ರೆ ಅಲ್ಲಿ ಚೈತನ್ಯ ನಮಗ ದೇಹ ಇದ್ದರೇ ಅಲ್ಲಿ ತೋರ್ತದ. ಅಸತಿ ಚ ಅದರ್ಶನಾತ್, ಅದಿಲ್ಲ ಅಂದ್ರೆ ತೋರಂಗಿಲ್ಲ. ದೇಹಶೈವ ಚೈತನ್ಯಮಪಿ, ಅದಕ್ಕೆ ದೇಹವೇ ಚೈತನ್ಯ ಅಂತ ಹೇಳಿ ಹಿಂಗ ಲೌಕಾಯಿತಿಕರಂದ್ರು ಚಾರ್ವಾಕರು ಈ ರೀತಿ ತಿಳ್ಕೊಂಡಿದ್ದಾರೆ ಅಂತ. ತಸ್ಮಾತ್ ಆದ್ದರಿಂದ ಅಚೇತನಸ್ಯೈವ ಪ್ರವೃತ್ತಿ ಇತಿ, ಅಂದ್ರೆ ಅಚೇತನದಲ್ಲಿಯೇ ಪ್ರವೃತ್ತಿ ಇದೆ ಅಂತ ಹೇಳಿ ಈಗ ಅವರು ಹೇಳ್ಕೊಂಡು ಬಂದ್ರು. ಯಾರು? ಪೂರ್ವ ಪಕ್ಷಿ ಅಂತ ಇಲ್ಲಿ. ಯಾಕಂದ್ರೆ ಇಲ್ಲಿ ಅವನು ಅಚೇತನವಾಗಿರ್ತಕ್ಕಂಥ ಪ್ರಧಾನವೇ ಇಲ್ಲಿ ಜಗತ್ತಿಗೆ ಕಾರಣ ಅಂತ ಹೇಳ್ತಾ ಇದ್ದಾನ. ಅದ ಪ್ರವೃತ್ತಿ ಅನ್ನುವಂತಹದ್ದು ಇದು ಅಚೇತನಕ್ಕೆ ಸೇರಿದ್ದು ಅಂತ ಪೂರ್ವ ಪಕ್ಷಿ ಅಭಿಪ್ರಾಯ. ಆದ್ರೆ ಅದನ್ನ ಇಲ್ಲಿ ಸಿದ್ಧಾಂತಿಗಳು ಅದನ್ನು ಒಪ್ಪುವುದಿಲ್ಲದನ್ರಿ. ತದಭಿಧೀಯತೆ, ಅದಕ್ಕೆ ಇಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ನ ಬ್ರೂಮೋ ಯಸ್ಮಿನ್ ಅಚೇತನೆ ಪ್ರವೃತ್ತಿರ್ ದೃಶ್ಯತೆ ನ ತಸ್ಯ ಸಾ ಇತಿ. ಅದಕ್ಕೆ ಇಲ್ಲಿ ಸಿದ್ಧಾಂತವನ್ನ ಏನ್ ಹೇಳಿದ್ವು ಅಂತಂದ್ರೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಯಾವ ಅಚೇತನದಲ್ಲಿ ಪ್ರವೃತ್ತಿ ಅನ್ನುವಂತಹದ್ದು ಕಾಣ್ತದೋ
ಅದು ಅದರದ್ದಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹ್ಮ್ ಅಚೇತನದಲ್ಲಿ ಪ್ರವೃತ್ತಿಯನ್ನು ಕಾಣ್ತದಲ್ರಿ ಇವಾಗ, ಹ್ಮ್ ಆ ಪ್ರವೃತ್ತಿ ಅದರದ್ದಲ್ಲ ಅಂತ ನಾವೇ ಹೇಳ್ತಾ ಇಲ್ಲ. ಅದು ಅದರದ್ದೇ ಆಗ್ಲಿ, ಹ್ಮ್ ಆದ್ರೆ ಅದು ಚೇತನದಿಂದ ಆಗ್ತದಂತ ನಾವು ಹೇಳ್ತೀವಿ ಅಂತ. ಹ್ಮ್ ಈಗ ರಥ ಚಲಿಸ್ತಾ ಇದೆ ಅಂತಂದ್ರೆ ಹ್ಮ್ ಅದಕ್ಕೆ ಕುದುರೆಗಳು ಅನ್ನುವಂತ ಬೇಕಲ್ಲ, ಅದು ಚೇತನವಾದದ್ದು. ಹೌದು. ರಥ ಚಲಿಸ್ತಾ ಇದೆ, ಅದು ಅಚೇತನವೇ. ಹ್ಮ್ ರಥ ಅಚೇತನವೇ ಆಗಿದ್ರೂ ಕೂಡ ಹ್ಮ್ ಅಲ್ಲಿ ಚಲಿಸುವಿಕೆ ಅನ್ನುವಂತಹದ್ದು ಅದು ಚೇತನದಿಂದಲೇ ಆಗ್ತದಂತ. ಹೌದು. ಯಾವುದು ಕುದುರೆಗಳದಾವಲ್ರಿ ಇವಾಗ, ಕರೆಕ್ಟ್. ಆ ಕುದುರೆಗಳು ಚೇತನದಾವಲ್ರಿ, ಹ್ಮ್ ಅದರಿಂದಲೇ ಆಗ್ತದ ಅಂತ ಹೇಳಿ ಇಲ್ಲಿ ನಮ್ಮ ಸಿದ್ಧಾಂತ. ಹ್ಮ್ ಅಚೇತನದಲ್ಲಿ ಪ್ರವೃತ್ತಿ ಅನ್ನುವಂತಹದ್ದೇನು ಕಾಣ್ತದಲ್ಲ, ಹ್ಮ್ ಅದು ಆ ಪ್ರವೃತ್ತಿ ಅದರದ್ದಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ ಈಗ. ಹ್ಮ್ ಅದು ಅದರದ್ದೇ ಆಗೋಲ್ಯಾಕ, ಆದ್ರೆ ಅದು ಚೇತನದಿಂದನೇ ಆಗ್ತದ ಅಂತ ಹೇಳಿದು ನಮ್ಮ ಸಿದ್ಧಾಂತ ಅಂತ ಇಲ್ಲಿ. ಹ್ಮ್ ಅದನ್ನೇ ಇಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ಕೊಂಡು ಬಂದರು. ಹ್ಮ್ ನ ಬ್ರೂಮ ಯಸ್ಮಿನ್ ಅಚೇತನೆ ಪ್ರವೃತ್ತಿರ್ದುಷ್ಯತೆ ನ ತಸ್ಯ ಸಾ ಇತಿ ಭವತು ತಸ್ಯೈವ ಸಾ ತು ಚೇತನಾತ್ ಭವತಿ ಇತಿ ಬ್ರೂಮಃ. ಅಂದ್ರೆ ಅದು ಚೇತನದಿಂದಲೇ ಆ ಒಂದು ಪ್ರವೃತ್ತಿ ಅನ್ನುವಂಥದ್ದು, ಅಚೇತನದಲ್ಲಿ ಪ್ರವೃತ್ತಿ ಆಗಬೇಕಾದ್ರೆ ಅದು ಚೇತನದಿಂದಲೇ ಆಗ್ತದನ್ನುವುದನ್ನ ನಾವು ಹೇಳ್ತಾ ಇದ್ದೇವೆ. ತದ್ ಭಾವೇ ಭಾವಾತ್, ಯಾಕಂದ್ರೆ ಅಲ್ಲಿ ಚೇತನ ಇದ್ರೆ ಪ್ರವೃತ್ತಿ ಆಗ್ತದ. ತದಭಾವೇ ಅಭಾವಾತ್, ಮತ್ತ ಅಲ್ಲಿ ಇಲ್ಲ ಅಂದ್ರೆ ಆಗಂಗಿಲ್ಲ ಅಂತ. ಯಥಾ ಕಾಷ್ಟಾದಿ ವ್ಯಪಾಶ್ರಯಾಮಪಿ ಜ್ವಲನಾದೇವ ಭವತಿ. ಇಲ್ಲಿ ಹೋಗೈತಿ, ಒಂದು ಲೈನ್ ಹೋಗೈತ್ರಿ, ಅದು ಪ್ರಿಂಟ್ ಆಗಿಲ್ರಿ ಇಲ್ಲಿ. ಇದು ಯಥಾ ಕಾಷ್ಟಾದಿ ವ್ಯಪಾಶ್ರಯಾಮಪಿ, ಅಲ್ಲಿ ಮುಂದೆ ಏನೈತ್ರಿ ಅದ್ರಿ? ದಾಹ ಪ್ರಕಾಶ ಲಕ್ಷಣ ವಿಕ್ರಿಯ ವಿಕ್ರಿಯ ಅನುಪಮ ಲಭ್ಯ ಮಾನಪಿ ಅಂತ ಐತಿ. ಕೇವಲೇ ಜ್ವಲಾನೆ ಜ್ವಲನಾದೇವ ಭವತಿ ತತ್ಸಂಯೋಗ ದರ್ಶನಾತ್. ಒಂದು ಲೈನ್ ಪೂರ್ತಿ ಪ್ರಿಂಟ್ ಆಗೇ ಇಲ್ರದು, ಇದು ಅದು ಹೋಗ್ಬಿಟ್ಟೈತದ್ರಿ. ಕಾಷ್ಟ ದಿವ್ಯ ತದ್ವಿಗ ದರ್ಶನಾತ್ ತದ್ವತ್ ಅಂತ ಅದು ಐತಿ ಬಿಡ್ರಲ್ಲಿ. ಅಂದ್ರೆ ಇಲ್ಲಿ ಸಿದ್ಧಾಂತಗಳು ಏನ್ ಹೇಳ್ತಾರ ಅಂತಂದ್ರೆ, ಈಗ ಕಟ್ಟಿಗೆ ಅನ್ನುವಂತಹದ್ದು ಅವುಗಳನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ ಈ ಸುಡುವಿಕೆ ಆಗ್ಲಿ ಬೆಳಗುವಿಕೆ ಆಗ್ಲಿ ಅದು ಕಟ್ಟಿಗೆನ್ನ ಆಶ್ರಯ ಮಾಡ್ಕೊಂಡೈತಲ್ರಿ ಇವಾಗ. ಆ ಕಟ್ಟಿಗೆ ಇಲ್ಲದೆ ಹೋದ್ರೆ ಅಲ್ಲಿ ಸುಡುವಿಕೆ ಅಥವಾ ಬೆಳಗುವಿಕೆ ಅನ್ನುವಂತಹದ್ದು ಬರೇ ಬೆಂಕಿಯೊಳಗೆ ನಮಗ್ ಕಂಡು ಬರಂಗಿಲ್ಲ. ಆದ್ರೆ ಬೆಂಕಿಯಿಂದಲೇ ಆಗ್ತದದು. ಬೆಂಕಿಯಿಂದಲೇ ಸುಡುವುದಾಗ್ಲಿ ಬೆಳಗುದಾಗ್ಲಿ ಬೆಂಕಿಯಿಂದಲೇ ಆಗ್ತದ. ಆದ್ರೆ ಅದಕ್ಕೆ ಆಶ್ರಯ ಯಾವುದು? ಕಟ್ಟಿಗೆ. ಕಟ್ಟಿಗೆ ಮೊದಲಾದವು ಮುಂತಾದವು ಅನ್ನೋದು ಆಶ್ರಯಿಸಿಕೊಂಡೇ ಅಲ್ಲಿ ಸುಡುವಿಕೆ ಬೆಳಗುವಿಕೆ ಮುಂತಾದ್ದು ನಡೀತದ. ಆದ್ರ ಬರೀ ಬೆಂಕಿಯೊಳಗನ ಅದು ನಮಗ್ ಕಂಡು ಬರಂಗಿಲ್ಲ. ಬೆಂಕಿಯಿಂದಲೇ ಆಗ್ತದ, ಆದ್ರೆ ಬೆಂಕಿಯೊಳಗ ಅದು ಕಂಡು ಬರುವುದಿಲ್ಲ. ಅದಕ್ಕೆ ಆಶ್ರಯ ಯಾವುದು? ಕಟ್ಟಿಗೆ. ಕಟ್ಟಿಗೆ ಮುಂತಾದ ಆಶ್ರಯಿಸಿಕೊಂಡಿರ್ತಕ್ಕಂಥ ಒಂದು ಸುಡುವಿಕೆ ಆಗ್ಲಿ ಬೆಳಗುವಿಕೆ ಆಗ್ಲಿ ಮುಂತಾದದ್ದು ಬರೀ ಬೆಂಕಿಯಲ್ಲಿ ಕಂಡು ಬರುವುದಿಲ್ಲ. ಆದ್ರೂ ಬೆಂಕಿಯಿಂದಲೇ ಹೆಂಗ ಆಗ್ತದೋ, ಮತ್ತ ಆ ಬೆಂಕಿಯ ಸಂಯೋಗ ಇದ್ರನೇ ಆ ಸುಡುವಿಕೆ ಆಗ್ಲಿ ಬೆಳಗುವಿಕೆ ಆಗ್ಲಿ ಕಂಡು ಬರ್ತದಂತ. ಈ ಬೆಂಕಿ ಮತ್ತು ಕಟ್ಟಿಗೆ ಸಂಯೋಗ ಆಗ್ಬೇಕಲ್ರಿ ಇವಾಗ. ನಾವು ಬೆಂಕಿ ಕಟ್ಟಿಗೆ ಹಚ್ಚಿದಾಗ ಏನಾಗ್ತೈತಿ? ಅಲ್ಲಿ ಸುಡ್ತದ, ಕಟ್ಟಿಗೆ ಸುಡ್ತದ, ಅಲ್ಲಿ ಬೆಳಗ ಎಲ್ಲ ಕಡೆ ಪ್ರಕಾಶ ಆಗ್ತೈತಿ ಅಲ್ಲಿ. ಮತ್ತ ಆ ಬೆಂಕಿ ಸಂಬಂಧ ಇಲ್ಲ ಕಟ್ಟಿಗೆಗಿಲ್ಲ ಅಂತ ಅಗಲಿ ಬಿಟ್ರ ನಮಗ್ ಕಂಡು ಬರಂಗಿಲ್ಲ. ಈ ತಾನ ಕಟ್ಟಿಗೆ ತಾನ ಉರಿತೈತನ್ರಿ, ಆ ಸಂಯೋಗ ಆದಾಗಲ್ರಿ, ಬೆಂಕಿ ಸಂಯೋಗ ಆದಾಗಲೇ ಅದು ನಮಗ್ ಕಂಡು ಬರ್ತದ. ಅದನ್ನ ಅಗಲಿ ಬಿಟ್ರೆ ಕಂಡು ಬರೋದಿಲ್ಲ. ಹೇಗೋ ಹಾಗೆ ಅಂತ. ಯಾಕ ಅದು ಅದರದ್ದೇ ಅಂತೆ ನಮಗೆ ಇಲ್ಲಿ ನಿಶ್ಚಯ ಎನ್ನುವಂತಹದ್ದು ಹೆಂಗಾಗ್ತದೋ ಹಾಗೆ ಅಂತೇಳಿ ಇಲ್ಲಿ ಅದನ್ನ ಆಚಾರ್ಯ ಹೇಳಿದ್ರು. ಜ್ವಲನಾದೇವ ಭವತಿ ತತ್ ಸಂಯೋಗ ದರ್ಶನಾತ್ ತದ್ವಿಯೋಗೇಶ ಅದರ್ಶನಾತ್ ತದ್ವತ್ ಅಂತ ಎಷ್ಟು ಅದನ್ನ ಹೇಳ್ಕೊಂಡು ಬಂದು, ಈಗ ಲೌಕಾಯತಿಕಾನಾಮಪಿ ಚೇತನ ಏವ ದೇಹ ಅಚೇತನಾನಾಂ ರಥಾದೀನಾಂ ಪ್ರವರ್ತಕೋ ದೃಷ್ಟ ಇತಿ ಅವಿಪ್ರತಿಸಿದ್ಧಂ ಚೇತನಸ್ಯ ಪ್ರವರ್ತಕತ್ವಂ ಅಂತ ಹೇಳ್ತಾರೆ. ಇಲ್ಲಿ ಲೌಕಾಯತಿಕರು ಅಂದ್ರೆ ಚಾರ್ವಾಕರು ಅಂತ, ಅವ್ರ ಪಕ್ಷದಲ್ಲಿಯೂ ಕೂಡ ಚೇತನವಾಗಿರ್ತಕ್ಕಂಥ ದೇಹ ಅನ್ನುವಂತಹದ್ದಲ್ಲ, ಅದು
ಹ್ಮ್ ಅಲ್ಲಿ ಅಚೇತನವಾಗಿರ್ತಕ್ಕಂಥ ರಥಾದಿಗಳ ಪ್ರವೃತ್ತಿಗೆ ಹ್ಮ್ ಕಾರಣವಾಗಿರುವಂತಹದ್ದು ಕಂಡು ಬರ್ತದ ಅಂತ. ಹ್ಮ್ ಈ ಲೌಕಾಯಿಕರ ಮತವನ್ನೇ ಇಟ್ಕೊಳ್ಳೋಣ ನಾವೀಗ. ಹ್ಮ್ ಹ್ಮ್ ನಮ್ಮ ದೃಷ್ಟಿಯೊಳಗೆ ದೇಹವು ಕೂಡ ಜಡನ ಅಂತ ಹೇಳ್ತೀವಿ. ಹೌದು. ಆದ್ರೆ ಚಾರ್ವಾಕರು ದೇಹವೇ ಚೇತನ ಅಂತ ಹೇಳ್ತಾರ ಅವ್ರು. ಹ್ಮ್ ಆ ಚೇತನವಾದ ದೇಹವೇ ಇಲ್ಲಿ ಏನಾಗೈತಿ, ಹ್ಮ್ ಅಚೇತನವಾದ ರಥಾದಿಗಳ ಪ್ರವೃತ್ತಿಗೆ ಹ್ಮ್ ಕಾರಣವಾಗಿದ್ದು ನಮಗೆ ಕಂಡು ಬರ್ತಾ ಇದೆ. ಹ್ಮ್ ಆದ್ರಿಂದ ಅಲ್ಲಿ ಚೇತನವೇ ಅಲ್ಲಿ ಪ್ರವರ್ತಕ ಅನ್ನುವಂತಹದ್ದನ್ನ ನಾವು ಅಲ್ಗಳಕ್ ಬರಂಗಿಲ್ಲ ಅಂತ. ಹ್ಮ್ ಅಲ್ಲಿ ಚೇತನವೇ ಆ ರಥಾದಿಗಳು ಚಲಿಸಲಿಕ್ಕೆ ಕಾರಣ ಅಂತ. ಹ್ಮ್ ಮತ್ತಲ್ಲಿ ಬೇಕಲ್ಲ ದೇಹಾದಿಗಳು ಚೇತನವಾಗಿರ್ತಕ್ಕಂಥ ದೇಹಾದಿಗಳ ಹ್ಮ್ ಒಂದು ಪ್ರೇರಣಾ ಮೂಲಕವಾಗಿ ರಥ ಚಲಿಸ್ತದ ಅಂತದು. ಹೌದು. ಅಲ್ಲಿ ಜಡವಾದ ರಥ ಚಲಿಸಬೇಕಾಗಿತ್ತು ಅಂತಂದ್ರೆ ಹ್ಮ್ ಚೇತನವಾಗಿರ್ತಕ್ಕಂಥ ಕುದುರೆ ಮೊದಲಾದವುಗಳ ಹ್ಮ್ ಒಂದು ಪ್ರೇರಣೆ ಅದರಲ್ಲಿಂದನೇ ಮತ್ತದ ಅವು ಎಳ್ಕೊಂಡು ಹೋದಾಗಲ್ಲ ರಥ ಮುಂದೆ ಹೋಗೋದು ಅದ್ರ. ಹೌದು ಕರೆಕ್ಟ್. ಅದನ್ನ ನಾವು ಅಲಗಳಾಕ್ ಬರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ. ಹ್ಮ್ ಅಲ್ಲಿ ಚೇತನವೇ ಪ್ರವರ್ತಕ ಅಂತಲ್ಲಿ ಹ್ಮ್ ಅಂಥೇಳಿ ಇಷ್ಟ ಹೇಳ್ಕೊಂಡು ಬಂದ್ರೆ ಹ್ಮ್ ಇದನ್ನ ಮುಂದಿಂದ ಮತ್ತೆ ನೋಡೋಣ, ನಾಳೆ ಬೆಳಗ್ಗೆ ನೋಡೋಣ ತೋಟದಿಂದ. ಹ್ಞೂ